ಈಗ ಸಾಮಾನ್ಯವಾಗಿ ತಾವುಗಳೆಲ್ಲ ಕೂಡ ರೈತರ ಮಕ್ಕಳು ಅಲ್ವಾ? ಯಾರ ನೌಕರದಾರ ಮಕ್ಕಳಿದ್ದೀರಾ? ಇದ್ರು ಕೂಡ ಕಡಿಮೆ. ಯಾಕೆ ಇದು ಕೇಳಿದೆ ನಾನು ಅಂದ್ರೆ, ನೀವೆಲ್ಲರೂ ಕೂಡ ದೈನಂದಿನ ಜೀವನದಲ್ಲಿ ಮಣ್ಣುಗಳನ್ನು ನೋಡಿದ್ದೀರಾ. ಮಣ್ಣು ನೋಡಿಲ್ವಾ? ನೋಡಿದೆ. ನಿಮ್ ಕಣ್ಣಿಗೆ ಕಂಡವು ಎಲ್ಲವೂ ಕೂಡ ಮಣ್ಣುಗಳಿದ್ದಾವೆ. ಆದ್ರೆ ಮಣ್ಣುಗಳಲ್ಲಿ ಬಹಳಷ್ಟು ವಿಧಗಳಿದ್ದಾವೆ. ಅದಕ್ಕೆ ಹೇಳೋದು ಮಣ್ಣಿದೆಯಲ್ಲ, ಅದು ನೋಡಿದ ತಕ್ಷಣ ನಾವು ಏನಂತೇಳಿ, ಭಾರತ ವ್ಯವಸಾಯ ಪ್ರಧಾನವಾದ ದೇಶ. ಇಲ್ಲ 60%ಗಿಂತ ಹೆಚ್ಚು ಜನರು ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ. ವ್ಯವಸಾಯ ಅಂದ ತಕ್ಷಣ ಒಂದು ಕಲ್ಪನೆ ಬರುತ್ತೆ, ಏನು ವ್ಯವಸಾಯ ಮಾಡಿದ್ರೆ ಯಾರು ಉದ್ಧಾರ ಆಗಿದ್ದಾರೆ. ಅದಕ್ಕೆ ಹೇಳು, ವ್ಯವಸಾಯ ನೀನು ಸಾಯ, ನಿಮ್ಮ ಅಪ್ಪು ಸಾಯ ಅಂತ ಸಹಜವಾಗಿ ಅಂತಾರೆ. ಯಾಕೆ? ವ್ಯವಸಾಯ ಮಾಡಿದ್ರೆ ಯಾರು ಉದ್ಧಾರ ಆಗಿಲ್ಲ ಅಂತ. ಅದಕ್ಕೆ ಏನೋ ಚೆನ್ನಾಗಿ ಓದ್ರಿ, ಒಳ್ಳೆ ಕೆಲಸ ತಗೊಳ್ರಿ ಅಂತ. ಆದ್ರೆ ಪ್ರಯತ್ನ ಪಡದೆ ಯಾವುದೂ ಕೂಡ ನಿಮಗೆ ಸಿಗಲ್ಲ ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ ಹೇಳೋದಾದ್ರೆ, ನೀವು ಸಾಮಾನ್ಯವಾಗಿ ಜಾಸ್ತಿ ಊಟ ಮಾಡಿದಾಗ ನನ್ನ ಹೊಟ್ಟೆ ಭಾರ ಅಂತ ತಿಳ್ಕೊಂಡು ಒಂದು ಸೋಡಾ ಕುಡಿತೀವಿ. ಯಾರು ಹೇಳಿದ್ರು? ಅದ್ರ ಹೆಸರು ನೀವು ಬರೇ ಜೀರಾ ಅಲ್ಲ, ಹಿಂದ್ಗಡೆ ಒಂದು ಹೆಸರಿದೆ. ಅದಕ್ಕೆ ಯಾರು? ಬಿಂದು ಜೀರಾ. ಹೌದಾ? ಅದ್ರ ಹಿಂದ್ಗಡೆ ಇದ್ದರೆ ಬಿಂದು ಜೀರಾ ಅಂತ. ಜೀರಾ ಅಂದ್ರೆ ಏನು ಕನ್ನಡದಲ್ಲಿ? ಜೀರಿಗೆ. ಜೀರಿಗೆ ಪುಡಿಯ ರಸ ಅದು. ಬಿಂದು ಅಂತ ಅದು ಹಿಂದ್ಗಡೆ ಒಂದು ಹೆಸರು. ಅಂದ್ರೆ ಬಿಂದು ಅನ್ನೋದು ಅದೊಂದು ಕಂಪನಿ ಬ್ರ್ಯಾಂಡ್. ಆಮೇಲೆ ಆ ಬಿಂದು ಅನ್ನೋದೇ ಒಂದು ವಾಟರ್ ಬಾಟಲ್ ಕೂಡ ಇದೆ. ನಮಗೆ ವಾಟರ್ ಬಾಟಲ್ ಅಂದ ತಕ್ಷಣ ಕಾನ್ಸೆಪ್ಟ್ ಏನಂದ್ರೆ ಬಿಸ್ಲೇರಿ. ಬಿಸ್ಲೇರಿ ಅದು ವಾಟರ್ ಬಾಟಲ್ ಹೆಸರು ಅಲ್ಲ, ಅದು ಅದೊಂದು ಕಂಪನಿ ಹೆಸರು. ಮದ್ದಕ್ಕೆ ಬಂದದ್ರಿಂದ ನಮಗೆಲ್ಲ ಬಿಸ್ಲೇರಿ ಅಂತ ಬಂತು. ಹಾಗೆ ಬಿಂದು ಜೀರಾ ಅಂತ ಇದೆಯಲ್ಲ, ಅದು ಬೇರೆ ಎಲ್ಲಿದು ಅಲ್ಲ, ನಮ್ಮ ಕರ್ನಾಟಕದ. ಯಾಕಿಂದ ಹೇಳ್ತಾ ಇದ್ದೇನೆ ಅಂದ್ರೆ, ಒಂದು ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿ ಇವತ್ತು ನೂರಾರು ಕೋಟಿ ರೂಪಾಯಿಗಳ ವ್ಯವಹಾರವನ್ನು ಮಾಡಿದ. ಮೊದಲಿಗೆ ಆ ಬಿಂದು ಜೀರಾ ಇದೆಯಲ್ಲ, ಅದನ್ನ ನಿಮಗೆ ಪರಿಚಯಿಸ್ತವನು ಫಸ್ಟ್ ಏನ್ ಮಾಡ್ತಾನೆ, ಅವನು ಆಟೋ ಓಡಿಸ್ತಾ ಇದ್ದ ಮಂಗಳೂರಲ್ಲಿ. ಆಟೋ ಓಡಿಸ್ತಾನೆ, ಏನ್ ಮಾಡ್ತಾನೆ, ಅದರಲ್ಲಿ ಸ್ವಲ್ಪ ದುಡ್ಡನ್ನು ಉಳಿಸ್ಕೊಂಡ, ಮತ್ತೊಂದು ಆಟೋ ತಗೊಂಡ, 2 ಆಟೋ ಮಾಡ್ಕೊಂಡ. ಮನೆಯಲ್ಲಿ ಸ್ವಲ್ಪ ಕಷ್ಟಗಳೆಲ್ಲವೂ ಕೂಡ ಪರಿಹಾರ ಆದ. ಅವಾಗ ಏನ್ ಮಾಡ್ದ, 2 ಆಟೋವನ್ನು ಮಾರಿದ, ಒಂದು ಕಾರ್ ತಗೊಂಡ. ಕಾರ್ ತಗೊಂಡು ಏನ್ ಮಾಡ್ದ, ಪ್ಯಾಸೆಂಜರ್ಗಳನ್ನ ಅದರಲ್ಲಿ ಪ್ರಯಾಣ ಮಾಡಿಸಲಿಕ್ಕೆ ಸ್ಟಾರ್ಟ್ ಮಾಡ. ಆಮೇಲೆ ಅವಾಗ ಅವನ ತಲೆಯಲ್ಲಿ ಒಂದು ಐಡಿಯಾ ಬಂತು, ಎಲ್ಲಿವರೆಗೂ ಇದೇ ಕೆಲಸ ಮಾಡ್ಬೇಕು, ಏನಾದ್ರೂ ನಾವು ಬೇರೆ ಮಾಡ್ಬೇಕು ಅಂತ ತಿಳ್ಕೊಂಡು ಏನ್ ಮಾಡ್ದ, ಬ್ಯಾಂಕ್ ಅಲ್ಲಿ ಒಂದು ಲೋನ್ ಮಾಡಿದ. ಲೋನ್ ಮಾಡಿ ಈ ಬಿಂದು, ಈ ನಾವೇನು ಕುಡಿತಾ ಇದ್ದೇವೆ ಬಿಂದು ಸೋಡಾ, ಬಿಂದು ಜೀರಾ ಅಂತ, ಅದನ್ನ ಸ್ಟಾರ್ಟ್ ಮಾಡಿದ. ಆರಂಭದ ದಿನಗಳಲ್ಲಿ ಅಂತ ಹೆಚ್ಚು ಯಶಸ್ಸನ್ನು ಪಡೀಲಿಲ್ಲ. ಅದಕ್ಕೆ ಅವನು ಸುಮ್ಮನೆ ಕೂಡಲಿಲ್ಲ. ಅದ್ರ ಜೊತೆಗೆ ಏನ್ ಮಾಡಿದ, ಮಿನರಲ್ ವಾಟರ್ಸ್, ನೀವು ಬಿಸ್ಲೇರಿ ವಾಟರ್ ಅಂತ ಕರಿತೀರಲ್ಲ, ಬಿಂದು ವಾಟರ್ ಬಾಟಲ್ಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಆ ವಾಟರ್ ಬಾಟಲ್ ಮತ್ತೆ ಈ ಬಿಂದು ಜೀರಾ ಎರಡು ಕೂಡ ಸೇಮ್ ಬ್ರಾಂಡ್ ನಲ್ಲಿ ಸ್ಟಾರ್ಟ್ ಆಯ್ತು. ನಿಧಾನಕ್ಕದ ಬೆಳೀತಾ 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 ಏನಾಯ್ತು, ಭಾರತದಾದ್ಯಂತ ಪ್ರಚಾರ ಆಯ್ತು. ಈಗ ವಿದೇಶಕ್ಕೂ ಕೂಡ ಅವೆರಡು ವಾಟರ್ ಬಾಟಲ್ ಪ್ಲಸ್ ಈ ಜೀರಾನು ಕೂಡ ಹೋಗ್ತಾ ಇದೆ. ನಿಧಾನವಾಗಿ ಸಾವಿರಾರು ರೂಪಾಯಿಯಲ್ಲಿ ಕಟ್ಟಿರ್ತಕ್ಕಂಥ ಒಂದು ಫ್ಯಾಕ್ಟರಿ ಇವತ್ತು ನೂರಾರು ಕೋಟಿ ರೂಪಾಯಿಗಳನ್ನು ಕೂಡ ಬೆಳೀತು. ಅವನು ಯಾವುದೇ IAS IPS ಆಫೀಸರ್ ಮಗ ಅಲ್ಲ, ಅವನು ಸಾಮಾನ್ಯ ಒಬ್ಬ ರೈತನ ಮಗ. ಅದಕ್ಕೆ ವ್ಯವಸಾಯವನ್ನ ನಾವು ಕೀಳಾಗಿ ಕಾಣುವ ಮೊದಲು ಎಲ್ಲದೂ ಕೂಡ ಆಗಿದ್ದು ಇದೇ ಮಣ್ಣಿನಿಂದನೇ. ವ್ಯವಸಾಯ ಅಂದ್ರೆ ರೈತನಿಗೆ ಮಣ್ಣೇ ಮೂಲ ಆಧಾರ ಅಲ್ವಾ? ಹೀಗೆ ಆ ವ್ಯವಸಾಯಕ್ಕೆ ಆಧಾರವಾಗಿರ್ತಕ್ಕಂಥ ಮಣ್ಣಿನ ಬಗ್ಗೆ ನಾವು ನೋಡೋದಾದ್ರೆ, ಬಹುತೇಕವಾಗಿ ನಮ್ಮ ಭಾರತ ವ್ಯವಸಾಯ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರ ಇದಾಗಿರೋದ್ರಿಂದ ನಮಗೆ ಮಣ್ಣು ಅತ್ಯಂತ ಅಗತ್ಯವಾಗಿದೆ. ಸಾಮಾನ್ಯವಾಗಿ ಮಣ್ಣು ಅಂತ ಕೇಳಿದ್ರೆ ನಿಮಗೆ ಮಣ್ಣು ಅಂದ್ರೆ ಏನು? ಮಣ್ಣು ಅಂದ್ರೆ ಮಣ್ಣು ಅನ್ನೋದಕ್ಕೂ ಕೂಡ ಒಂದು ಮೀನಿಂಗ್. ಯಾವ್ದನ್ನ ನಾವು ಮಣ್ಣು ಅಂತ ಕರಿತೀವಿ ಅಂತಂದ್ರೆ, ಭೂಮಿಯ ಮೇಲೆ ತೆಳುವಾಗಿ ಈ ಪರದೆ ರೂಪದಲ್ಲಿ ಇದೆ, ಅದನ್ನ ಮಣ್ಣು ಅಂತ ಕರಿತೀವಿ. ಮಣ್ಣಿನ ಮೂಲ ಹುಟ್ಟಿಗೆ ಇರ್ತಕ್ಕಂಥದ್ದು ಶಿಲೆಗಳು ಅಥವಾ ಕಲ್ಲು. ಕಲ್ಲುಗಳೇ ಮಣ್ಣಿನ ಮೂಲ. ಬರೀ ಕಲ್ಲುಗಳಿಂದನೇ ಮಣ್ಣುಗಳು ಹುಟ್ಟಿರ್ತಾ ಅಥವಾ ಮಣ್ಣು ಉತ್ಪತ್ತಿ ಆಯ್ತಾ? ಇಲ್ಲ, ಕಲ್ಲು ಒಂದು ಭಾಗ. ಕಲ್ಲಿನಿಂದಲೂ ಬಿಟ್ರೆ ಇನ್ನ ಕೊಳೆತ ಗಿಡದ ಎಲೆಗಳು, ಸಸ್ಯಗಳು, ಜೈವಿಕಾಂಶಗಳಿಂದ ಕೂಡಿರ್ತಕ್ಕಂಥ ಎಲೆಗಳು, ಆಮೇಲೆ ಸತ್ತಂತ ಪ್ರಾಣಿಗಳು, ಇವುಗಳೆಲ್ಲವೂ ಕೂಡ ಮಣ್ಣಿನಲ್ಲಿ ಮಿಶ್ರಣವಾಗಿ ಅದೊಂದು ರೀತಿ ಮಣ್ಣು ಅಂತ ನಾವು ಕರಿತೀವಿ. ಆದ್ರೆ ಈ ಮಣ್ಣುಗಳಲ್ಲಿ ಬಹಳಷ್ಟು ಟೈಪ್ಸ್ ಆಗಿರ್ತಕ್ಕಂಥ ಮಣ್ಣುಗಳು ನೀವು ನೋಡಿದಾವೆ. ಕೆಂಪು ಇರ್ತವೆ, ಕಪ್ಪು ಇರ್ತವೆ. ಈ ಮಣ್ಣುಗಳೆಲ್ಲವೂ ಕೂಡ ನಿರ್ಮಾಣವಾಗಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತಂದ್ರೆ ಕಲ್ಲುಗಳೇ. ಅಂದ್ರೆ ಉದಾಹರಣೆಗೆ ನಿಮ್ದು ಎರೆ ಮಣ್ಣು, ಕಪ್ಪು ಮಣ್ಣು ಇದೆ ಅಂತ ಹೇಳಿದ್ರೆ, ಆ ಮಣ್ಣು ರಚನೆ ಆಗಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಕಪ್ಪು ಕಲ್ಲು. ಅದನ್ನ ಅಗ್ನಿಶಿಲೆ, ಪ್ರಥಮ ಶಿಲೆ ಅಂತ ಕರಿತೀವಿ. ಆ ಅಗ್ನಿಜನ್ಯ ಶಿಲೆಯಿಂದಲೇ ಆ ಕಪ್ಪು ಮಣ್ಣು ಆಯ್ತು. ಆ ಕಲ್ಲಿನಿಂದ ಮಣ್ಣೇಗಾಯ್ತು ಅಂತ ಹೇಳಿದ್ರೆ, ಕಲ್ಲುಗಳೇನಾಗ್ತವೆ, ಶಿಥಿಲೀಕರಣ ಆಗ್ತವೆ. ಇದನ್ನ ಶಿಲಾ ಶಿಥಿಲೀಕರಣ ಅಂತೇವೆ. ಶಿಥಿಲೀಕರಣ ಅಂದ್ರೆ ಶಿಲೆಗಳು ಒಡೆದು ಚೂರು ಚೂರು ಆಗುವುದನ್ನ ಶಿಲಾ ಶಿಥಿಲೀಕರಣ ಎಂದು ಕರೆಯುತ್ತೇವೆ.
ಈ ಶಿಥಿಲೀಕರಣ ಆದಾಗ ಏನಾಗುತ್ತೆ, ನೂರಾರು ವರ್ಷಗಳ ಪ್ರಕ್ರಿಯೆಯಲ್ಲಿ ಮನುಷ್ಯನ ಓಡಾಟ, ಪ್ರಾಣಿಗಳ ಓಡಾಟ, ಗಾಳಿ, ಬೆಳಕು ಇವುಗಳೆಲ್ಲದಕ್ಕೂ ಕೂಡ ಏನಾಗುತ್ತೆ, ಕಲ್ಲುಗಳು ಒಂದಕ್ಕೊಂದೊಂದಕ್ಕೊಂದು ಘರ್ಷಣೆಯಾಗಿ ಸವಿತವೆ. ಅವುಗಳಲ್ಲಿ ನಿಧಾನವಾಗಿ ಏನಾಗ್ತವೆ, ಮಣ್ಣಾಗ್ತವೆ. ನೀವು ಯಾವುದೇ ಮಣ್ಣನ್ನು ತಗೊಂಡ್ರಿ ಅದನ್ನ ನೋಡಿ ನೀವು ಕೈ ಹಿಂಗಂದ್ರಿ, ಅದರಲ್ಲಿ ಏನಾಗ್ತವೆ, ಕಲ್ಲಿನ ಸಣ್ಣ ಸಣ್ಣ ಕಣಗಳು ನಿಮಗೆ ಕೈಗಂಟುತ್ತವೆ. ಅದರ ಅರ್ಥ ಮಣ್ಣು ರಚನೆ ಆಗಿದ್ದು ಮೂಲವಾಗಿ ಶಿಲೆಗಳಿಂದನೇ. ಮತ್ತೆ ಆ ಮಣ್ಣಿಗೆ ಒಂದು ಬಣ್ಣ ಬಂದಿದೆ ಅಂತ ಹೇಳಿದ್ರೆ ಆ ಕಲ್ಲಿನಿಂದನೇ ಆ ಬಣ್ಣ ಬಂದಿದೆ. ಅಂದ್ರೆ ನಿಮಗೆ ಕಪ್ಪು ಮಣ್ಣಿನ ಆ ಭಾಗ, ಆ ಕಪ್ಪು ಮಣ್ಣಿಗೆ ಆ ಆಕಾರ ಅಥವಾ ಬಣ್ಣ ಬಂದಿದೆ ಅಂತ ಹೇಳಿದ್ರೆ ಅಗ್ನಿಜನ್ಯ ಶಿಲೆಗಳು ಕಪ್ಪಾಗಿದ್ದಾವೆ. ಆ ಕಪ್ಪಾಗಿರ್ತಕ್ಕಂಥ ಅಗ್ನಿಶಿಲೆಯ ಶಿಥಿಲೀಕರಣದಿಂದನೇ ಅದಕ್ಕೆ ಆ ಮಣ್ಣಿಗೆ ಕಪ್ಪು ಬಣ್ಣ ಬಂದಿರತಕ್ಕಂಥದನ್ನ ಕಾಣಬಹುದು. ಹಾಗಾದ್ರೆ ಈ ಭೂಮಿ ಮೇಲೆ ಇರ್ತಕ್ಕಂಥ ಮಣ್ಣನ್ನ ಭಾರತದಲ್ಲಿ ನಾವು ಅಧ್ಯಯನದ ದೃಷ್ಟಿಯಿಂದ ಮುಖ್ಯವಾಗಿ 6 ರೀತಿಯಲ್ಲಿ ನಾವು ವರ್ಗೀಕರಣವನ್ನು ಮಾಡ್ತೀವಿ. ಇದರಲ್ಲಿ ಫಸ್ಟ್ ಒಂದು ಮೆಕ್ಕಲು ಮಣ್ಣು ಎಂತಕ್ಕಂಥ ಹೆಸರಿಂದ ನಾವು ಇದನ್ನ ಕರಿತೀವಿ. ಈ ಮೆಕ್ಕಲು ಮಣ್ಣು ಹೇಗೆ ಇದು ರಚನೆಯಾಗಿದೆ ಅಂತ ಹೇಳಿದ್ರೆ, ನದಿ ಮತ್ತು ಪರ್ವತ ಪ್ರದೇಶಗಳಿಂದ ನೀರು ಹರಿದು ಬರುವಾಗ ತನ್ನ ಜೊತೆಗೆ ಸಾಗಾಣಿಕೆಯನ್ನು ಮಾಡಿಕೊಂಡು ಸಂಚಯನ ಮಾಡಿರ್ತಕ್ಕಂಥ ಮಣ್ಣನ್ನ ಮೆಕ್ಕಲು ಮಣ್ಣು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಇದು ಹೇಗೆ ನಿರ್ಮಾಣ ಆಗಿರುತ್ತೆ ಅಂತ ಹೇಳಿದ್ರೆ, ಇದು ಬೆಟ್ಟ ಗುಡ್ಡಗಳ ಭಾಗದಲ್ಲಿ ಸಾಮಾನ್ಯವಾಗಿ ಇದು ನಿರ್ಮಾಣವಾಗಿರುತ್ತೆ. ಕೆಳಗಡೆಗೆ ಇದು ಭೂಮಿ ಇದೆ ಅಂತ ಹೇಳಿದ್ರೆ ಇಲ್ಲಿಂದ ಹತ್ಕೊಂಡು ಬರ್ತಕ್ಕಂಥ ನೀರು ಏನ್ ಮಾಡುತ್ತೆ, ತನ್ನ ಜೊತೆಗೆ ಅದನ್ನ ಸಾಗಿಸ್ಕೊಂಡು ಬರುತ್ತೆ ಆ ಮಣ್ಣನ್ನ. ಈ ಮಣ್ಣು ನೈಸರ್ಗಿಕವಾಗಿ ಫಲವತ್ತಾಗಿರುತ್ತೆ. ಯಾಕಂದ್ರೆ ಇದು ಬೆಟ್ಟ ಗುಡ್ಡ ಈ ಭಾಗದಲ್ಲಿ ಇರೋದ್ರಿಂದ ಅಲ್ಲಿ ಗಿಡದ ಎಲೆಗಳು ಉದುರಿ ಜೈವಿಕ ಅಂಶಗಳಿಂದ ಏನಾಗಿರ್ತವೆ, ಅಲ್ಲಿ ಹ್ಯೂಮಸ್ ಕ್ರಿಯೇಟ್ ಆಗಿರುತ್ತೆ. ಅವಾಗ ಅದು ಆಟೋಮೆಟಿಕ್ ಆಗಿ ಮಣ್ಣು ಕೂಡ ಏನಾಗುತ್ತೆ, ಶಕ್ತಿಯಿಂದ ಕೂಡಿರುತ್ತೆ. ಇದರಿಂದ ಏನಾಗುತ್ತೆ, ಮಣ್ಣು ಫಲವತ್ತತೆಯಿಂದ ಕೂಡಿರ್ತಕ್ಕಂಥ ಮಣ್ಣು. ಈ ಫಲವತ್ತತೆಯಿಂದ ಕೂಡಿರ್ತಕ್ಕಂಥ ಮಣ್ಣು, ಮೆಕ್ಕಲು ಮಣ್ಣು ಎಷ್ಟಿದೆ ಅಂತ ಹೇಳಿದ್ರೆ ಭಾರತದಲ್ಲಿ 7.7 ಲಕ್ಷ ಚದುರ ಕಿಲೋಮೀಟರ್ ಪ್ರದೇಶದಲ್ಲಿ ಇದು ಆವರಿಸಿದೆ. ಅಂದ್ರೆ ನಮಗೆ ಈ 6 ಮಣ್ಣುಗಳಲ್ಲಿನೇ ಅತಿ ಹೆಚ್ಚು ಪ್ರದೇಶವನ್ನ ಆವರಿಸಿರ್ತಕ್ಕಂಥ ಮಣ್ಣು ಅಂದ್ರೆ ಮೆಕ್ಕಲು ಮಣ್ಣು. 7.7 ಲಕ್ಷ ಕಿಲೋಮೀಟರ್ ಪ್ರದೇಶದಲ್ಲಿ ಈ ಮಣ್ಣು ಆವರಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಯಾಕಂದ್ರೆ ನದಿಗಳು ತಾವು ಹರಿಯುವಾಗ 3 ಕೆಲಸ ಮಾಡ್ತವೆ. ಒಂದು, ಮೇಲ್ಗಡೆ ಇರ್ತಕ್ಕಂಥ ಮಣ್ಣನ್ನ ನೀರು ಏನ್ ಮಾಡುತ್ತೆ, ಸವಿಸಿಕೊಂಡು ಬರುತ್ತೆ. ನೆಕ್ಸ್ಟ್ ಏನ್ ಮಾಡುತ್ತೆ, ಇಲ್ಲಿ ತಂದು ಸಂಚಯನ ಮಾಡುತ್ತೆ, ನೀರನ್ನ ಸಾಗಾಣಿಕೆ ಮಾಡ್ಕೊಂಡು ಹೋಗುತ್ತೆ. ಸವೆತ, ಸಾಗಾಣಿಕೆ, ಸಂಚಯನ 3 ಕ್ರಿಯೆಯನ್ನು ಕೂಡ ಇಲ್ಲಿ ನೀರು ಮಾಡೋದ್ರಿಂದ ಮೆಕ್ಕಲು ಮಣ್ಣು ಭಾರತದಲ್ಲಿ ವ್ಯವಸಾಯಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮಣ್ಣು. ಈ ಮಣ್ಣಿನ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾದ್ರೆ ಪರೀಕ್ಷಾ ದೃಷ್ಟಿಯಿಂದ ನೋಡಿದ್ರೆ ಇದು ಮಣ್ಣು ಹೇಗೆ ರಚನೆಯಾಗಿದೆ, ಎಷ್ಟು ಪ್ರದೇಶದಲ್ಲಿ ಇದು ವಿಸ್ತಾರವಾಗಿ ಹರಡಿಕೊಂಡಿದೆ, ಭಾರತದ ಯಾವ ರಾಜ್ಯಗಳಲ್ಲಿ ಈ ಮಣ್ಣು ಕಂಡು ಬರುತ್ತೆ, ಮತ್ತೆ ಈ ಮಣ್ಣಿನಲ್ಲಿ ಯಾವ ಬೆಳೆಗಳನ್ನು ಬೆಳಿಬಹುದು. ಈ 6 ಮಣ್ಣಿನಲ್ಲಿನೂ ಕೂಡ ಈ 4 ಅಂಶಗಳನ್ನ ನೀವು ನೆನಪಿಟ್ಕೊಳ್ಳೇಬೇಕು. ಪರೀಕ್ಷಾ ದೃಷ್ಟಿಯಿಂದ ಇದರಲ್ಲಿ 4 ಅಂಕಕ್ಕೆ ಈ ಪಾಠದಲ್ಲಿ ಬಂದಿದೆ. ಒಂದು 7.7 ಲಕ್ಷ ಚದರ ಕಿಲೋಮೀಟರ್ ಇದೆ. ಅಗ್ನಿ ಶಿಲೆಗಳ ಶಿಥಿಲೀಕರಣದಿಂದ ಈ ಮಣ್ಣು ಆಗಿದೆ. ಹಾಗಾದ್ರೆ ಇದರಲ್ಲಿ ಯಾವ ಯಾವ ಬೆಳೆಗಳನ್ನ ನಾವು ಬಹುತೇಕವಾಗಿ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ ಈ ಮೆಕ್ಕಲು ಮಣ್ಣಿನಲ್ಲಿ ಅಂತ ಹೇಳಿದ್ರೆ, ನಾವು ಈ ಮೆಕ್ಕಲು ಮಣ್ಣನ್ನ ಕಾನ್ಸೆಪ್ಟ್ ಬಂದ ತಕ್ಷಣನೇ ನಾವು ಬೆಟ್ಟ ಗುಡ್ಡಗಳು ಆ ಕಡೆ ಹೋಗ್ಬಿಡ್ಬೇಕು. ಎಲ್ಲೆಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ನಾವು ಈ ಮೆಕ್ಕಲು ಮಣ್ಣನ್ನ ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂತ ನಾವು ನೋಡೋದಾದ್ರೆ ಬಿಹಾರ್, ಪಂಜಾಬ್, ಉತ್ತರ ಪ್ರದೇಶ. ಇಲ್ಲಿ ಉತ್ತರ ಭಾರತದಲ್ಲಿ ಹರಿಯುವಂತ ತುಂಬಿ ಹರಿತಕ್ಕಂಥ ನದಿಗಳಿದ್ದಾವೆ. ಅವೆಲ್ಲವೂ ಕೂಡ ತಮ್ಮ ಜೊತೆಗೆ ಹರಿಯುವಾಗ ಅದನ್ನು ಸಾಗಿಸಿಕೊಂಡು ಬರ್ತಾರೆ. ಹೀಗೆ ಸಾಗಿಸಿಕೊಂಡು ಬಂದಾಗ ಸಂಚಯನ ಮಾಡಿರ್ತಕ್ಕಂಥ ಮಣ್ಣು ಮೆಕ್ಕಲು ಮಣ್ಣು. ಮತ್ತೆ ಗೋದಾವರಿ ನದಿಮುಖದ ಭೂಮಿಯಲ್ಲಿನೂ ಕೂಡ ಈ ತರದ ಮೆಕ್ಕಲು ಮಣ್ಣನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಆದ್ರಿಂದ ಮೆಕ್ಕಲು ಮಣ್ಣು ಭಾರತದ ಬಹಳಷ್ಟು ನದಿಮುಖದ ಭೂಮಿ ಪ್ರದೇಶದಲ್ಲಿ ವ್ಯಾಪಕವಾಗಿ ಇದು ಹರಡಿರೋದ್ರಿಂದ ಇಲ್ಲಿ ಬಹಳ ಪ್ರಮುಖವಾಗಿ ಬೆಳೀತಾ ಇರ್ತಕ್ಕಂಥ ಬೆಳೆಗಳು ಅಂತ ಹೇಳಿದ್ರೆ ಗೋಧಿ ಬೆಳಿಬಹುದು, ಭತ್ತ ಬೆಳಿಬಹುದು, ಕಬ್ಬು ಬೆಳಿಬಹುದು, ಹತ್ತಿಯನ್ನು ಬೆಳಿಬಹುದು. ಇನ್ನು ಸೆಣಬು, ಪಶ್ಚಿಮ ಬಂಗಾಳದ ಭಾಗದಲ್ಲಿ ಸೆಣಬು ಯಥೇಚ್ಛವಾಗಿ ಬೆಳೀತಾರೆ. ಹೀಗೆ ಪ್ರತಿಯೊಂದರಲ್ಲಿನೂ ಕೂಡ ನೀವು 4 ಅಂಶಗಳು ನೆನಪಿಟ್ಕೊಂಡ್ರೆ ನಿಮಗೆ ಅಧ್ಯಯನ ದೃಷ್ಟಿಯಿಂದ ಅತ್ಯಂತ ಅನುಕೂಲ. ಇನ್ನು ಎರಡನೇದಾಗಿ ಕಂಡು ಬರ್ತಕ್ಕಂಥ ಮಣ್ಣು ಅಂತ ಹೇಳಿದ್ರೆ ಕಪ್ಪು ಮಣ್ಣು. ಇದನ್ನ ಬ್ಲಾಕ್ ಸಾಯಿಲ್ ಅಂತ ಕರೀತೀವಿ. ಇಲ್ಲಿ ನೋಡ್ರಿ, ಹೌದಾ? ಬಹಳ ಸ್ವಲ್ಪ ಅರ್ಥ ಮಾಡಿಸ್ಕೊಳ್ಳಿ, ಹೌದಾ? ನೀವು ಕೈ ಹಿಡ್ಕೊಂಡ್ರೆ ಇದು ಹೆಂಗಿರುತ್ತೆ, ಪುಡಿ ಇದ್ದಂಗೆ ಇರುತ್ತೆ ಬೇಸಿಗೆ ಹಿಡ್ಕೊಂಡ್ರೆ. ಯಾಕಿದೆ ಹಿಂಗಿದೆ ಅಂತ ಹೇಳಿದ್ರೆ, ಈಗ ಇದು ಮಳೆಗಾಲ ಅಲ್ವಾ, ಇದೆಲ್ಲ ನೋಡ್ರಿ ಮುದ್ದೆ ಇದೆ, ಮಣ್ಣಿನ ಮುದ್ದೆ ಇದ್ದಂಗಿದೆ. ಆದ್ರೆ ಅದೇ ಕೆಂಪು ಮಣ್ಣನ್ನು ಹಿಡ್ಕೊಂಡ್ರೆ ನೀವು ಈ ರೀತಿ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಈ ಕಪ್ಪು ಮಣ್ಣಿಗೆ ಮತ್ತೆ ಅದಕ್ಕೆ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ, ಇದರಲ್ಲಿ ನೀರನ್ನ ಹೀರಿಕೊಳ್ಳುವಂತ ಶಕ್ತಿ ಜಾಸ್ತಿ ಇದೆ.
ಅದಕ್ಕೆ ಇದನ್ನ ಏನಂತ ಕರಿತೀವಿ ನಾವು ಅಂತ ಹೇಳಿದ್ರೆ ಕಪ್ಪು ಮಣ್ಣು. ಇದು ಅಗ್ನಿಶಿಲೆ ಶಿಥಿಲೀಕರಣದಿಂದ ಆಗಿರ್ತಕ್ಕಂಥ ಮಣ್ಣು. ನೋಡಿ ಹಿಡ್ಕೊಂಡ್ರೆ ಇದು ಒಳಗಡೆ ನೀರಿದೆ, ಹೊಡೆದ್ರು ಕೂಡ ಒಳಗಡೆ ನೀರಿದೆ. ಇದು ಒಳಗಡೆ ಒಂದು ಕಣ್ಣಿ ಕಾಣಲ್ಲ. ಬೆಳೆ ಬೆಳೆಯಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಮಣ್ಣು. ಆದ್ರೆ ಕೆಂಪು ಮಣ್ಣು ನಿಮಗೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಸ್ವಲ್ಪ ಮೇಲ್ನಲ್ಲಿ ಬರುತ್ತೆ, ನಿಮಗೆ ಆ ತರ ತೇವಾಂಶ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಿದೆ ಹಿಂಗಿದೆ ಅಂತ ಹೇಳಿದ್ರೆ ಇದು ಮೂಲವಾಗಿ ರಚನೆಯಾಗಿದ್ದೆ ಅಗ್ನಿಶಿಲೆ ಶಿಥಿಲೀಕರಣದಿಂದ ಆಗಿರೋದ್ರಿಂದ ಇದಕ್ಕೆ ಒತ್ತೊತ್ತಾಗಿರ್ತಕ್ಕಂಥ ಮಣ್ಣಿನ ಕಣಗಳಿದಾವೆ. ಅಂದ್ರೆ ಮಣ್ಣಿನ ಕಣಗಳು ತುಂಬಾ ಹತ್ತತ್ರ ಇದಾವೆ. ಟೀ ಪುಡಿದಂಗೆ ಇರುತ್ತಲ್ಲ ಹಂಗ ಹತ್ತತ್ರ ಇದಾವೆ. ಆ ಒತ್ತೊತ್ತಾಗಿರ್ತಕ್ಕಂಥ ಮಣ್ಣಿನ ಕಣಗಳು ಇದರಲ್ಲಿ ಇರೋದ್ರಿಂದ ಬಿದ್ದಂತ ನೀರನ್ನ ಬೇಗ ಅಬ್ಸರ್ವ್ ಮಾಡುತ್ತೆ, ಹೀರ್ಕೊಂಡು ಆ ಮಣ್ಣನ್ನ ಹೀರ್ಕೊಂಡಿರ್ಬೇಕು. ನೋಡ್ರಿ ಇಲ್ಲಿ ಮೇಲ್ಗಡೆ ಒಣಗಿದೆ, ನೋಡ್ರಿ ಇಲ್ಲಿ ಎಟ್ಟಿದೆ, ಇಲ್ಲಿ ಎಟ್ಟಿದೆ, ಇಲ್ಲಿ ಕೆಸರಿದೆ ಅಲ್ವಾ? ಅದರ ಅರ್ಥ ಮೇಲ್ಗಡೆಗೆ ಇದು ಒಣಗಿರಂಗ್ ಕಾಣುತ್ತೆ, ಒಳಗಡೆಗೆ ಇದು ಇನ್ನು ಹಸಿ. ಕಾರಣ ನೀರನ್ನ ಸಂಗ್ರಹಣೆ ಮಾಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಇರೋದ್ರಿಂದ ಮೇಲ್ಗಡೆಗೆ ಇರ್ತಕ್ಕಂಥ ಬೇರು, ತಾಯಿ ಬೇರು ಕೆಳಗಡೆ ಬಂತು ಅಂದ್ರೆ ಇಲ್ಲಿ ಇರ್ತಕ್ಕಂಥ ತೇವಾಂಶ ಏನ್ ಮಾಡ್ತಾರೆ, ಹೀರ್ಕೊಂಡು. ಇದರಿಂದ ತಾಯಿ ಬೇರಿನ ಮೂಲಕವಾಗಿಯೇ ಈ ಮಣ್ಣು ಬೆಳೆಗಳಿಗೆ ನೀರನ್ನು ಕೊಡೋದ್ರಿಂದ ಹೆಚ್ಚಾಗಿ ಫಲವತ್ತತೆಯಿಂದ ಕೂಡಿರ್ತಕ್ಕಂಥ ಬೆಳೆಯನ್ನು ಬೆಳೆಯಬಹುದು. ಹಾಗಾದ್ರೆ ಈ ಕಪ್ಪು ಮಣ್ಣಿನಲ್ಲಿ ಯಾವ್ಯಾವ ಬೆಳೆಗಳನ್ನು ನೀವು ಸ್ವಾಭಾವಿಕವಾಗಿ ಬೆಳೆಯಬಹುದು ಅಂತ ಹೇಳಿದ್ರೆ ಈಗ ಮತ್ತೊಂದು ಹೆಸರಿದೆ ಕಪ್ಪು ಮಣ್ಣಿಗೆ. ಕಪ್ಪು ಹತ್ತಿಯ ಮಣ್ಣು ಅಂತಂದು ಕೂಡ ಕರೀತಾರೆ, ಕಪ್ಪು ಮಣ್ಣು ಅಂತಂದು ಕೂಡ ಇದನ್ನ ಕರೀತಾರೆ. ಆಮೇಲೆ ಹಳ್ಳಿ ಭಾಷೆ ಇದಕ್ಕೆ ಎರೆಮಣ್ಣು ಅಂತಂದು ಕೂಡ ಇದನ್ನು ಕರೀತಾರೆ. ಎರೆಮಣ್ಣು ನಿಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ, ಎರೆ ಇದ್ದವ ದೊರೆ ಅಂತ. ಕೇಳಿದ್ರೆ ಹಳ್ಳಿ ಗಾದೆ. ಎರೆ ಇದ್ದವನು ದೊರೆ ಅಂತ ಯಾಕೆ ಕರೀತಾರೆ ಇದನ್ನ ಅಂತಂದ್ರೆ, ಸಾಮಾನ್ಯವಾಗಿ ಎರೆ ಭೂಮಿ ಇದೆಯಲ್ಲ ಇದು ನೀರಾವರಿಗೆ ಯೋಗ್ಯವಾದ ಭೂಮಿ ಅಲ್ಲವೇ ಅಲ್ಲ. ನೆನಪಿರಲಿ ನಿಮಗೆ, ಇದು ನೀರಾವರಿಗೆ ಯೋಗ್ಯವಾದ ಭೂಮಿ ಅಲ್ಲ. ಇದು ಎದಕ್ಕೆ ಯೋಗ್ಯ ಅಂತ ಹೇಳಿದ್ರೆ ಮಳೆ ಆಧಾರಿತವಾಗಿರ್ತಕ್ಕಂಥ ಕೃಷಿ, ಬಯಲು ಸೀಮೆ ಬೆಳೆಗಳಿಗೆ ಯೋಗ್ಯವಾಗಿರ್ತಕ್ಕಂಥದ್ದು. ಇದಕ್ಕೆ ಪದೇ ಪದೇ ನೀರು ಬೇಕಾಗಿಲ್ಲ. ಈ ಮಣ್ಣಿಗೆ ಮಳೆಗಾಲದಲ್ಲಿ ಇರ್ತಕ್ಕಂಥ ತೇವಾಂಶವನ್ನು ಹೀರ್ಕೊಂಡು ಬೆಳೆಯುತ್ತೆ. ಇದಕ್ಕೆ ನೀವು ಪದೇ ಪದೇ ಕೆಂಪು ಮಣ್ಣಿಗೆ ಏನಾದರೂ ನೀರು ಕಟ್ಟಿದೆ, ನೀರಾವರಿ ನೀರು ಕಟ್ಟಿದೆ ನೀವು ಅಂದ್ರೆ ಇದರಲ್ಲಿ ಯಾವ ಬೆಳೆನೂ ಕೂಡ ನೀವು ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದು ಒಣ ಬೇಸಾಯಕ್ಕೆ ಸೂಕ್ತ. ಒಂದು ಸಾರಿ ಎರಡು ಸಾರಿ ಮಳೆ ಬಂತು ಅಂದ್ರೆ ಇದು ನೀರನ್ನು ಹಿಡಿದಿರ್ತಕ್ಕಂಥ ಶಕ್ತಿ ಜಾಸ್ತಿ ಇರೋದ್ರಿಂದ ಇದಕ್ಕೆ ಹೆಚ್ಚು ಸಂಗ್ರಹಣೆ ಸಾಮರ್ಥ್ಯ ಇರೋದ್ರಿಂದ ಇದರಲ್ಲಿ ಬೆಳೆಯುವಂತ ವಿಶೇಷವಾದ ಬೆಳೆಗಳಂದ್ರೆ ಹತ್ತಿ ಬೆಳೆ. ಹತ್ತಿ ಬೆಳೆ ಕಪ್ಪು ಮಣ್ಣಿನಲ್ಲಿ ಬಂದಷ್ಟು ಉತ್ತಮವಾಗಿ ಇನ್ಯಾವ ಮಣ್ಣಿನಲ್ಲಿ ಇದು ಬರಲ್ಲ. ಅದಕ್ಕೆ ಈ ಮಣ್ಣಿಗೆ ಕಪ್ಪು ಹತ್ತಿಯ ಮಣ್ಣು ಅಂತ ಕರೀತಾರೆ. ಆಮೇಲೆ ಇದರಲ್ಲಿ ಇನ್ನೂ ಒಂದಿಷ್ಟು ಬೆಳೆಗಳು ಬೆಳೆಯಬಹುದು. ಯಾವುದು? ಮತ್ತೆ ಸೊಪ್ಪು. ಮತ್ತೆ ನಿಮ್ಮಲ್ಲಿ ಬೆಳಿತೀರಲ್ಲ, ಹೇಳಿ ಎರೆ ಮಣ್ಣಿಗೆ ಏನೇ ಬೆಳಿತೀರಿ? ಜೋಳ. ಮತ್ತೆ ದುಂಡುಗಡ್ಲೆ ನೆಲದಲ್ಲಿ ಹಾಕ್ತಿರಲ್ಲ, ಕರೆ ಕಡ್ಲಿ. ಈ ಕರೆ ಕಡ್ಲಿ ಅಂದ್ರೆ ನೀವು ಏನ್ ಮಾಡ್ತೀರಾ, ಈ ಚಳಿಗಾಲದಲ್ಲಿ ಹಾಕ್ತೀರ. ಮತ್ತೆ ಬೆಳೆ ಬೆಳಿತೀರಿ? ಈರುಳ್ಳಿ, ಗೋಡ್. ಮತ್ತೆ ಮೆಣಸಿನಕಾಯಿ. ಓಕೆ. ಮತ್ತೆ ಟೊಮಾಟೊ, ಕೊತ್ತಂಬರಿ, ಗೋಡ್. ಈರುಳ್ಳಿ, ಬೆಳ್ಳುಳ್ಳಿ, ಮೆಂತೆ, ಅಂದ್ರೆ ದ್ವಿದಳ ಧಾನ್ಯಗಳಿದಾವಲ್ಲ ಅವುಗಳನ್ನ ಬೆಳಿಬಹುದು ಇದರಲ್ಲಿ. ಮತ್ತೆ ಕೊತ್ತಂಬರಿ ಬಹಳ ಬೆಸ್ಟ್ ಆಗಿ ಇದರಲ್ಲಿ ಬರುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಇದು ಬಹಳ ಉತ್ತಮವಾಗಿ ಬರ್ತಕ್ಕಂಥ ಮಣ್ಣಿದೆ. ಯಾಕೆಂದ್ರೆ ನೋಡ್ರಿ ಈ ಮಣ್ಣಿನಲ್ಲಿ ಮತ್ತೆ ಈ ಈರುಳ್ಳಿ ಬೆಳ್ಳುಳ್ಳಿ ಬರಲಿಕ್ಕೆ ಈ ಮಣ್ಣಿನಲ್ಲಿ ಇನ್ನೊಂದು ವಿಶೇಷವಾದ ಲಕ್ಷಣ ಬೇಕು. ಬರೀ ಕರಿ ಮಣ್ಣಿದ್ರೆ ಬರಲ್ಲ ಅದು. ನೋಡ್ರಿ ಈ ಮಣ್ಣಿನಲ್ಲಿ ಈ ಸುಣ್ಣದ ಕಲ್ಲಿದೆ, ಕಾಣ್ತಾ ಇದೆಯಾ? ಸುಣ್ಣದ ಕಲ್ಲಿದೆ ನೋಡ್ರಿ. ಈ ಸುಣ್ಣದ ಅಂಶ ಇತ್ತು ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಬರುತ್ತೆ. ಸುಣ್ಣದ ಅಂಶ ಇಲ್ಲ ಅಂದ್ರೆ ಎರೆ ಮಣ್ಣಿನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬರಲ್ಲ. ಯಾವ ಎರೆಮಣ್ಣು, ಎಲ್ಲ ಎರೆಮಣ್ಣಿನಲ್ಲಿ ಬರಲ್ಲ. ನೀವು ಬಿಜಾಪುರ ಸೈಡ್ ಹೋಗ್ಬಿಟ್ರೆ ಈ ತರದ ಈ ಸುಣ್ಣದ ಕಲ್ಲು ನಿಮಗೆ ಕಾಣಲ್ಲ. ಅಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬೆಳಿಲಿಕ್ಕೆ ಬರಲ್ಲ. ನೀವು ಅದನ್ನೇ ನೀವು ಈ ದಾವಣಗೆರೆ ದಾಟಿ ಈ ಕಡೆ ಬರೀ, ಎಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ, ಬೀರೂರು, ಕಡೂರು ಅಲ್ಲೆಲ್ಲ ಬಂದ್ಬಿಟ್ರೆ ಆ ಮಣ್ಣಿನಲ್ಲಿ ಈ ತರದ ಕಲ್ಲು ಸಿಗೋದ್ರಿಂದ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಏನ್ ಸಿಗ್ತಾ ಇದೆ, ಈರುಳ್ಳಿ ಬೆಳ್ಳುಳ್ಳಿ 100 ಎಕರೆ ಸುಮ್ಮನೆ ನೋಡ್ಬಿಟ್ಟು ಬರೀ ಅವೇ ಕಾಣ್ತಾರೆ ನಿಮಗೆ. ಯಾಕಂದ್ರೆ ಈ ಸುಣ್ಣದ ಹಳ್ಳು, ಸುಣ್ಣದ ಅಂಶ ಇರೋದ್ರಿಂದ ತುಂಬಾ ಉತ್ತಮವಾಗಿದೆ. ಅದರಲ್ಲಿ ನೀವು ಬೆಳ್ಳುಳ್ಳಿಯನ್ನ, ಈರುಳ್ಳಿಯನ್ನು ಬೆಳೆಯಲಿಕ್ಕೆ ಬಹಳ ಉತ್ತಮವಾಗಿರ್ತಕ್ಕಂಥ ಮಣ್ಣಾಗಿ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಇದರಲ್ಲಿ ಹೊಗೆ ಸೊಪ್ಪು ಬೆಳೆಯನ್ನು ಬೆಳೆಯಬಹುದು. ಆಮೇಲೆ ಇಡೀ ಭಾರತದಲ್ಲಿ ಈ ಮಣ್ಣನ್ನು ಯಾವ್ಯಾವ ರಾಜ್ಯದಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯತೆ ಇದೆ? ಇದರಲ್ಲಿ ಒಂದು ಕ್ಲಾರಿಫೈ ಕೊಡೋದಾದ್ರೆ ಕಪ್ಪು ಹತ್ತಿ ಮಣ್ಣು ಅಂತ ಕರೀತಾರೆ. ಹತ್ತಿಯನ್ನು ಬೆಳೆಯಲಿಕ್ಕೆ ಇದು ಪ್ರಸಕ್ತವಾಗಿರ್ತಕ್ಕಂಥ ಮಣ್ಣು ಆಗಿದೆ ಅಂದ್ರೆ ಯಾವ್ಯಾವ ರಾಜ್ಯದಲ್ಲೆಲ್ಲ ನಾವು ಹತ್ತಿ ಜಾಸ್ತಿ ಬೆಳಿತೇವೆ ಅಲ್ಲೆಲ್ಲ ಕಪ್ಪು ಮಣ್ಣಿದೆ ಅಂತಂದೇ ಅರ್ಥ. ಕರ್ನಾಟಕದಲ್ಲಿದೆ,
ಗುಜರಾತ್ನಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ, ಆಂಧ್ರ ಪ್ರದೇಶದಲ್ಲಿದೆ. ಅದಕ್ಕೆ ಇಡೀ ಭಾರತದ ಮ್ಯಾಂಚೆಸ್ಟರ್ ಯಾವುದು ಅಂದ್ರೆ ಮುಂಬೈ. ಮ್ಯಾಂಚೆಸ್ಟರ್ ಅನ್ನೋದು ಇಂಗ್ಲೆಂಡ್ ಅಲ್ಲಿ ಇರ್ತಕ್ಕಂಥದ್ದು ಹತ್ತಿ ಬಟ್ಟೆ ಕಾರ್ಖಾನೆಗಳು ಜಾಸ್ತಿ ಇರ್ತಕ್ಕಂಥ ಪ್ರದೇಶ. ಅಲ್ಲಿ ಕಾಟನ್ ಹತ್ತಿಯನ್ನು ಜಾಸ್ತಿ ಬೆಳೀತಕ್ಕಂಥ ಪ್ರದೇಶ ಅಲ್ಲಿರೋದ್ರಿಂದ ಭಾರತದಲ್ಲಿನೂ ಕೂಡ ಈ ತರದ ಪ್ರದೇಶ ಇದೆ. ಎಲ್ಲಿದೆ? ಮುಂಬೈ ಮತ್ತೆ ಗುಜರಾತ್ ಈ ಭಾಗದ ಸುತ್ತಮುತ್ತ ಇರತಕ್ಕಂಥ ಹತ್ತಿ ಏನಾಗುತ್ತೆ ಬಾಂಬೆ ಬರುತ್ತೆ. ಅಲ್ಲಿ ಹತ್ತಿ ಬಟ್ಟೆ ಉದ್ಯಮಗಳು ಜಾಸ್ತಿ ಕೇಂದ್ರೀಕೃತವಾಗಿದೆ. ಹೀಗೆ ಭಾರತದಲ್ಲಿ ದಕ್ಷಿಣ ಭಾಗಕ್ಕೆ ಇದು ಹೆಚ್ಚು ಸೀಮಿತ. ದಕ್ಷಿಣ ಭಾರತಕ್ಕೆ ಎಲ್ಲಿ ವಿಂಧ್ಯ ಪರ್ವತದ ಶ್ರೇಣಿಯಿಂದ ದಕ್ಷಿಣ ಭಾರತ ಅಲ್ಲಿಂದಲೇ ನಿಮಗೆ ಗಂಗಾ ನದಿ ಮುಖಜ ಸಾರಿ ಅರಾವಳಿ ಪರ್ವತದ ಶ್ರೇಣಿ ಮತ್ತೆ ಇಲ್ಲಿ ನರ್ಮದಾ ನದಿ ಹರಿಯುತ್ತೆ. ಇಲ್ಲಿಂದ ಬರ್ತಕ್ಕಂಥ ಭಾಗ ಏನಿದೆಯಲ್ಲ ಇದು ದಕ್ಷಿಣ ಭಾಗ. ಈ ಡೆಕ್ಕನ್ ಪ್ರಾಂತ್ಯಕ್ಕೆ ಇದು ಹೆಚ್ಚು ವಿಸ್ತಾರ ಆಗಿರ್ತಕ್ಕಂಥದ್ದನ್ನ ಕಪ್ಪು ಮಣ್ಣನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಉತ್ತರ ಭಾರತಕ್ಕೆ ಹೋದ್ರೆ ನೀವು ಮೆಕ್ಕಲು ಮಣ್ಣನ್ನು ಜಾಸ್ತಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಇದೆಷ್ಟು ಸಾಕಿದೆ ಕಪ್ಪು ಮಣ್ಣಿನ ಬಗ್ಗೆ, ಆಯ್ತಾ? ಓಕೆ. ಇನ್ನ ನೆಕ್ಸ್ಟ್ ಆಗಿ ನಿಮಗೆ ನೋಡೋದಾದ್ರೆ ಕೆಂಪು ಮಣ್ಣು. ಸಾಮಾನ್ಯವಾಗಿ ಈ ಕೆಂಪು ಮಣ್ಣು ನಮಗೆ ಕರ್ನಾಟಕದಲ್ಲಿ ಕೂಡ ಕಂಡುಬರ್ತಕ್ಕಂಥ ಒಂದು ಮಣ್ಣು. ಕೆಂಪು ಮಣ್ಣು ಕಪ್ಪು ಮಣ್ಣಿನಷ್ಟು ವ್ಯವಸಾಯಕ್ಕೆ ಯೋಗ್ಯ ಅಲ್ಲ. ಯಾಕಂದ್ರೆ ಕೆಂಪು ಮಣ್ಣಿನಲ್ಲಿ ನೀರನ್ನ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಕಪ್ಪು ಮಣ್ಣಿನಷ್ಟು ಅದಕ್ಕಿಲ್ಲ. ಹಾಗಂತ ಬೆಳೆನೇ ಬೆಳೆಯಲ್ವಾ? ಬೆಳೆಯುತ್ತೆ. ಆದ್ರೆ ಕಪ್ಪು ಮಣ್ಣಿಗಿಂತ ಕೆಂಪು ಮಣ್ಣಿಗೆ ಹೆಚ್ಚು ಮಳೆ ಬೇಕು. ಮತ್ತೆ ಮಳೆ ಕಡಿಮೆ ಆಗ್ತಕ್ಕಂಥ ಭಾಗದಲ್ಲಿ ನೀರಾವರಿ ಆಶ್ರಿತವಾಗಿಯೂ ಕೂಡ ಇದರಲ್ಲಿ ಉತ್ತಮವಾಗಿರ್ತಕ್ಕಂಥ ಬೆಳೆಗಳನ್ನು ನಾವು ಬೆಳಿಬೇಕು. ಕಪ್ಪು ಮಣ್ಣಿನಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನ ನಾವು ಕೆಂಪು ಮಣ್ಣಿನಲ್ಲಿ ಬೆಳೆಯಬಹುದು. ಆದರೆ ನೀರಾವರಿ ಅವಶ್ಯಕತೆ ಬೇಕು. ಯಾವ್ಯಾವ ಬೆಳೆಗಳನ್ನೆಲ್ಲ ನಾವು ಬೆಳೀಲಿಕ್ಕೆ ಸಾಧ್ಯತೆ ಇದೆ ಈ ಕೆಂಪು ಮಣ್ಣಿನಲ್ಲಿ ಅಂತ ಹೇಳಿದ್ರೆ, ನೀರಾವರಿ ಆಶ್ರಿತವಾಗಿದ್ರೆ ಹತ್ತಿಯನ್ನು ಕೂಡ ಬೆಳಿಬಹುದು, ಶೇಂಗಾ ಬೆಳಿಬಹುದು. ಆದ್ರೆ ಶೇಂಗಾ ಬೆಳಿಬಹುದು, ನೀವೇನು ಕಡ್ಲೆ ಅಂತ ಕರಿತೀರಲ್ಲ, ಯಾವುದು ಹುರ್ಕಡ್ಲೆ ಉಪ್ಪಡ್ಲೆ ಅಂತ ಕರಿತೀರಲ್ಲ, ಅದನ್ನ ಈ ಮಣ್ಣಲ್ಲಿ ಬೆಳೆಯಕ್ಕೆ ಬರಲ್ಲ, ಸಾಧ್ಯ ಬೆಳೆಯೋದಿಲ್ಲ. ಆಮೇಲೆ ಅದನ್ನು ಹೊರತುಪಡಿಸಿದ್ರೆ ನಿಮಗೆ ಮೆಕ್ಕೆಜೋಳ ಮತ್ತೆ ಈ ಜೋಳ, ಊಟದಕ್ಕೆ ನಾವು ಬರ್ತಾ ಇರ್ತಕ್ಕಂಥದ್ದು ಸಿರಿಧಾನ್ಯಗಳು, ಸಜ್ಜೆ, ನವಣೆ, ಕೊರಲೆ, ಊದಲು, ಬರಗು ಇವೆಲ್ಲವೂ ಕೂಡ ಸಣ್ಣ ಸಣ್ಣ ಧಾನ್ಯಗಳಿವೆ. ಇವುಗಳನ್ನ ನಾವು ಇದರಲ್ಲಿ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ಬಹುತೇಕವಾಗಿರ್ತಕ್ಕಂಥ ಭಾಗದಲ್ಲಿ ಕೆಂಪು ಮಣ್ಣನ್ನು ನೀವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಇತ್ತೀಚಿನ ದಿನಗಳಲ್ಲಿ ನೀರಾವರಿಗೆ ಬಹಳ ಪ್ರಸಕ್ತವಾಗಿರ್ತಕ್ಕಂಥ ಮಣ್ಣು ಕೆಂಪು ಮಣ್ಣು. ನೀವು ವಾಣಿಜ್ಯ ಬೆಳೆಗಳಾಗಿರ್ತಕ್ಕಂಥ ಅಡಿಕೆ, ತೆಂಗು ಅದೆಲ್ಲವೂ ಕೂಡ ಕೆಂಪು ಮಣ್ಣಿನಲ್ಲೇ ಬೆಳೀತಕ್ಕಂಥ ಬೆಳೆಗಳಾಗಿದೆ. ಹೀಗೆ ನೀರಾವರಿ ಆಶ್ರಿತವಾಗಿದ್ರೆ ನೀವು ಕೆಂಪು ಮಣ್ಣಿನಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯ ಇದೆ. 5.18 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಭಾರತದಲ್ಲಿ ನೀವು ಕೆಂಪು ಮಣ್ಣನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ನೆಕ್ಸ್ಟ್ ಒಂದು ಜಂಬಿಟ್ಟಿಗೆ ಮಣ್ಣು ಇದೆ ನೋಡಿ. ಇದಕ್ಕೆ ಇನ್ನೊಂದು ಹೆಸರು ಲ್ಯಾಟ್ರೈಟ್ ಅಂತ ಕರೀತಾರೆ, ಜಂಬಿಟ್ಟಿಗೆ. ಇದನ್ನ ಇಟ್ಟಿಗೆ ಮನೆಯನ್ನ ಕಟ್ಟಲಿಕ್ಕೆ ಇತ್ತೀಚೆಗೆ ಮೊನ್ನೆ ನಾನು ಹೇಳಿದ್ರೆ ನಿಮ್ಗೆ ಯಾರಿಗೆ ಗೊತ್ತಾಗಿಲ್ಲ ಜಂಬಿಟ್ಟಿಗೆ ಅಂತ ಅಲ್ವಾ? ಇದೇ ಜಂಬಿಟ್ಟಿಗೆ, ಸಣ್ಣ ಪೀಸ್ ತರಿಸಿದೆ ಅಷ್ಟೇ ನಾನು. ಇದು ಯಾಕೆ ಈ ರೀತಿ ನಿರ್ಮಾಣ ಆಗಿದೆ ನೋಡ್ರಿ, ಇದೆಲ್ಲ ತುಂಬಾ ಗಟ್ಟಿ ಇದೆ. ಇದರಲ್ಲಿ ಯಾವ ಗಿಡದ ಬೇರುಗಳು ಕೂಡ ಹೋಗಲ್ಲ ನೋಡಿ. ಕಲ್ಲಿದ್ದಂಗೆ ಯಾವ ಗಿಡದ ಬೇರು ಹೋಗಲ್ಲ, ನೀವೇನು ನೋಡಿದ್ರು ಮಿಸ್ಗಾಡಲ್ಲ. ಯಾಕೆ ಅಂತ ಹೇಳಿದ್ರೆ, ಎಲ್ಲಿ ನಿಮಗೆ ಲ್ಯಾಟ್ರೈಟ್ ಇದು ಜಂಬಿಟ್ಟಿಗೆ ಮಣ್ಣು ಕಂಡು ಬರುತ್ತೆ ಅಂತ ಹೇಳಿದ್ರೆ, ಅಧಿಕವಾಗಿರ್ತಕ್ಕಂಥ ಮಳೆ ಎಷ್ಟು ವಾರ್ಷಿಕವಾಗಿ 200 ಸೆಂಟಿಮೀಟರ್ಗಿಂತ ಅಧಿಕವಾಗಿರ್ತಕ್ಕಂಥ ಮಳೆ ಬೀಳಬೇಕು. 200 ಸೆಂಟಿಮೀಟರ್ಗಿಂತ ಅಧಿಕವಾಗಿರ್ತಕ್ಕಂಥ ಮಳೆ ಎಲ್ಲಿ ಕಂಡು ಬರುತ್ತೋ ಅಲ್ಲಿ ಲ್ಯಾಟರೈಟ್ ಮಣ್ಣು ನಿಮಗೆ ಸಿಗುತ್ತೆ. ಹೆಂಗೆ? ಯಥೇಚ್ಛವಾಗಿ ಮಳೆ ಬಿತ್ತು ಅಂತ ಹೇಳಿದ್ರೆ ಭೂಮಿಯ ಮೇಲ್ಭಾಗದ ಸಡಿಲವಾಗಿರ್ತಕ್ಕಂಥ ಮಣ್ಣು ಏನಾಗುತ್ತೆ, ಕೊಚ್ಕೊಂಡು ಹೋಗುತ್ತೆ. ಕೊಚ್ಕೊಂಡೋದಾಗ ಏನಾಗುತ್ತೆ, ಗಟ್ಟಿಯಾಗಿರ್ತಕ್ಕಂಥ ಭಾಗ ಉಳ್ಕೊಳ್ಳುತ್ತೆ. ಹಾಗಾದ್ರೆ ಕೊಚ್ಕೊಂಡು ಏನ್ ಹೋಯ್ತು ಅಂತ ಹೇಳಿದ್ರೆ, ಮಣ್ಣು ಮಣ್ಣಿನ ಜೊತೆಗೆ ಲವಣ, ಉಪ್ಪಿನ ಅಂಶ ಕೊಚ್ಕೊಂಡು ಹೋಯ್ತು. ಇಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಆಕ್ಸೈಡ್ ಮಾತ್ರ ಉಳ್ಕೊಂಡು. ಅದಕ್ಕೆ ನೋಡಿದ್ರೆ ಸ್ವಲ್ಪ ಕೆಂಪು ಕೆಂಪು ಕಬ್ಬಿಣ ಇದ್ದಂಗಿದೆ ನೋಡ್ರಿ, ಇದೆಯಾ? ಕಬ್ಬಿಣದ ಆಕ್ಸೈಡ್ ಮತ್ತು ಇದರಲ್ಲಿ ಅಲ್ಯೂಮಿನಿಯಂ ಮಾತ್ರ ಉಳ್ಕೊಂಡಿರೋದ್ರಿಂದ ಇದು ಇಷ್ಟು ಗಟ್ಟಿಯಾಗಿದೆ. ಆಮೇಲೆ ಇದು ಬೇಸಾಯಕ್ಕೆ ಅಷ್ಟು ಯೋಗ್ಯವಾದ ಮಣ್ಣಲ್ಲ ಇದು. ಆದ್ರೂ ಕೂಡ ಇದನ್ನ ಕೆಲವೊಂದು ಪ್ರದೇಶದಲ್ಲಿ ಬೇಸಾಯಕ್ಕೆ ಬಳಕೆ ಮಾಡ್ತೀವಿ ನಾವು. ಮೆಕ್ಕೆಜೋಳ, ಹತ್ತಿ ಅದನ್ನೆಲ್ಲ ಬೆಳೆಯಕ್ಕೆ ಇದರಲ್ಲಿ ಬರಲ್ಲ. ಇದರಲ್ಲಿ ಏನ್ ಬೆಳಿಬಹುದು ನಾವು ಅಂತ ಹೇಳಿದ್ರೆ, ದೀರ್ಘಾವಧಿಯ ತೋಟಗಾರಿಕೆ ಬೆಳೆಗಳು. ಗೋಡಂಬಿ, ನೀವು ಮಂಗಳೂರು ಸೈಡ್ ಹೋದ್ರೆ ನಿಮಗೆ ಈ ತರದ ಮಣ್ಣು ಕಾಣುತ್ತೆ. ಯಾಕೆ ಮಂಗಳೂರು ಸೈಡ್ ಹೋಗಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮಗೆ ಆ ಭಾಗದಲ್ಲಿ ಹೆಚ್ಚು ಮಳೆ ಬೀಳೋದು. ನಿಮ್ಗೆ ಇಲ್ಲೆಲ್ಲ ಹೆಚ್ಚು ಮಳೆ ಬೀಳೋದು. ಇಲ್ಲಿ 200 ಸೆಂಟಿಮೀಟರ್ ಮಳೆ ಇದೆಯಾ? 200 ಸೆಂಟಿಮೀಟರ್ ಮಳೆ ಇದ್ಬಿಟ್ಟು ನೀವೆಲ್ಲ ಸಿಕ್ಕಾಪಟ್ಟಿ ಭೂಮಿ ಇನ್ನೇನೇನೋ ಆಗ್ಬಿಟ್ಟಿದ್ದೀರಿ ನೀವು ಅಲ್ವಾ? ಇಲ್ಲಿ ಅಷ್ಟು ಮಳೆ ಆಗಲ್ಲ. ಹಾಗಾದ್ರೆ ಈ 200 ಸೆಂಟಿಮೀಟರ್ ಮಳೆ ಭಾರತದ ಯಾವ ಭಾಗದಲ್ಲಿ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಸಾಮಾನ್ಯವಾಗಿ
ಘಟ್ಟ ಪ್ರದೇಶಗಳು ನಿಮಗೆ ಪೂರ್ವ ಘಟ್ಟ ಪಶ್ಚಿಮ ಘಟ್ಟ ಅಂತ ಹೇಳಿದ, ಪೂರ್ವ ಮತ್ತು ಪಶ್ಚಿಮ ಘಟ್ಟ ಅಲ್ವಾ? ಪಶ್ಚಿಮ ಘಟ್ಟದ ಪಶ್ಚಿಮ ಭಾಗ, ಪೂರ್ವ ಘಟ್ಟದ ಪೂರ್ವ ಭಾಗ, ಇಲ್ಲೆಲ್ಲ ಕೂಡ ಯಥೇಚ್ಛವಾಗಿ ಮಳೆಯನ್ನ ಪಡೆಯುವಂಥದ್ದು. ಇಲ್ಲೆಲ್ಲ ಕೂಡ ಈ ತರದ ಜಂಬಿಟ್ಟಿಗೆ ಮಣ್ಣನ್ನ ನೀವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಕರ್ನಾಟಕಕ್ಕೆ ನೀವು ಬಂದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಜಂಬಿಟ್ಟಿಗೆ ಮಣ್ಣನ್ನ ಕಾಣಬಹುದು? ಮಂಗಳೂರು, ಉಡುಪಿ, ಉತ್ತರ ಕನ್ನಡ ಅಂದ್ರೆ ಕಾರವಾರ, ಶಿವಮೊಗ್ಗ ಜಿಲ್ಲೆ, ಇಲ್ಲೆಲ್ಲ ನೀವು ಈ ತರ ಜಂಬಿಟ್ಟಿಗೆ ಮಣ್ಣನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಇದಕ್ಕೆ ಮತ್ತೊಂದು ಹೆಸರಿದೆ, ಲ್ಯಾಟರೈಟ್ ಮಣ್ಣು ಅಂತ ಕೂಡ ಇದನ್ನ ಕರೀತಾರೆ. ಆಮೇಲೆ ಇದನ್ನ ಯಾಕೆ ಇಟ್ಟಿಗೆಯಾಗಿ ಜನರು ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಹೇಳಿದ್ರೆ, ಮನೆಯನ್ನ ಕಟ್ಟಲಿಕ್ಕೆ ವಸ್ತುಗಳು ಬಹುತೇಕವಾಗಿ ದುಬಾರಿ ಆದಾಗ ಇದು ನೆಲದಲ್ಲಿನೇ ಕಲ್ಲಿನ ರೀತಿಯಲ್ಲಿ ಈ ಯಂತ್ರಗಳನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ಕ್ಲೀನ್ ಆಗಿ ಗೆರೆ ಹೊಡ್ಕೊಂಡು ನೀಟಾಗಿ ಇದನ್ನು ಕಟ್ ಮಾಡಿ ಮಾರಾಟವನ್ನು ಮಾಡ್ತಾರೆ. ಮನೆ ಕಟ್ಟಲಿಕ್ಕೆ ಇದನ್ನು ಯಥೇಚ್ಛವಾಗಿ ಬಳಸ್ತಾರೆ. ಮಂಗಳೂರು ಅಥವಾ ಘಟ್ಟದ ಕೆಳಗಡೆ ಅಂದ್ರೆ ಆಗುಮೆ ಘಟ್ಟದ ಕೆಳಗಡೆ ಬಹುತೇಕವಾಗಿ ಇದನ್ನೇ ಬಳಕೆ ಮಾಡಿಕೊಂಡು ಮನೆಯನ್ನು ಕಟ್ತಾರೆ. ಆದ್ರಿಂದ ಮನೆ ಕಟ್ಟಲಿಕ್ಕೆ ಅತಿ ಹೆಚ್ಚು ಬಳಕೆ ಆಗ್ತಕ್ಕಂಥದ್ದು, ಬೇಡಿಕೆ ಇರ್ತಕ್ಕಂಥದ್ದು ಜಂಬಿಟ್ಟಿಗೆ. ಇದನ್ನು ಬೈಲಸೀಮೆಯವರು ಕೂಡ ಇತ್ತೀಚೆಗೆ ತರಿಸಿ ಮನೆಯನ್ನ ಕಟ್ತಾರೆ. ಅದಕ್ಕೆ ಇದನ್ನ ಇಟ್ಟಿಗೆ ಮನೆಯನ್ನ ಕಟ್ಟಲಿಕ್ಕೆ ಬಳಕೆ ಮಾಡ್ತಾರೆ. ಇನ್ನೊಂದು ರೀತಿ ಇಟ್ಟಿಗೆ ಇದೆ, ಸಣ್ಣ ಇಟ್ಟಿಗೆ ಇರುತ್ತೆ ನೋಡಿದಿರಲ್ಲ, ಅದಕ್ಕೆ ಇದು ಪರ್ಯಾಯ ಇನ್ನೊಂದು ಇಟ್ಟಿಗೆ. ಹೀಗೆ ಈ ಜಂಬಿಟ್ಟಿಗೆ ಮಣ್ಣನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಇದು ಕೂಡ ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲದೇ ಇದ್ರೂ ಕೂಡ ಅಧಿಕವಾಗಿ ಬೆಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಈ ಜಂಬಿಟ್ಟಿಗೆ ಮಣ್ಣನ್ನ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಇದು ಭಾರತದಲ್ಲಿ 2.48 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಇದು ಆವರಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತೀವಿ. ಇದರ ಹೆಸರೇ ಹೇಳಿದಾಗಿದೆ, ಘಟ್ಟಗಳ ಪ್ರದೇಶ, ಪಶ್ಚಿಮ ಘಟ್ಟ, ಪೂರ್ವ ಘಟ್ಟ, ಈ ಭಾಗದಲ್ಲಿನೇ ಇದು ಹೆಚ್ಚು ಮಳೆ ಬರೋದ್ರಿಂದ ಈ ಭಾಗದಲ್ಲಿ ನೀವು ಈ ತರದ ಜಂಬಿಟ್ಟಿಗೆ ಮಣ್ಣನ್ನ ಕಾಣಲಿಕ್ಕೆ ಸಾಧ್ಯತೆ ಇದೆ. ಈ ಮಣ್ಣಿನಲ್ಲಿ ಬಹುತೇಕವಾಗಿ ಬೆಳೀತಕ್ಕಂಥ ಬೆಳೆಗಳು ನಮಗೆ ಟೀ, ಕಾಫಿ, ರಬ್ಬರು ಮತ್ತೆ ಹೊಗೆಸೊಪ್ಪು, ಈ ಬೆಳೆಗಳನ್ನು ನಾವು ಬೆಳೆಯಬಹುದು. ನೀವೇನಾದ್ರೂ ಮಂಗಳೂರು ಕಡೆಗೆ ಹೋದ್ರೆ ನಿಮಗೆ ಚಹಾ, ಕಾಫಿ, ಟೀ ಮತ್ತೆ ರಬ್ಬರು ಇವೆಲ್ಲವನ್ನು ಕೂಡ ಈ ತರದ ಮಣ್ಣಿನಲ್ಲಿ ಬೆಳೀತಾರೆ. ಇದು ಮಣ್ಣು ಮೇಲ್ಗಡೆಗೆ ಹಾಡಿರುತ್ತೆ, ಆದ್ರೆ ಬಲಿಷ್ಠವಾದ ಗಿಡದ ಬೇರುಗಳು ಅದನ್ನು ಆಳವಾಗಿ ಹೋಗಲಿಕ್ಕೆ ಸಾಧ್ಯತೆ ಇದೆ. ಬೇರೆ ಬೆಳೆಗಳನ್ನು ಇದರಲ್ಲಿ ಹೆಚ್ಚಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಇದು ಪ್ರಮುಖವಾಗಿ ಜಂಬಿಟ್ಟಿಗೆ ಮಣ್ಣಿಗೆ ಸೇರಿರ್ತಕ್ಕಂಥ ಒಂದು ಅಂಶ. ಇನ್ನು ಮರುಭೂಮಿ ಮಣ್ಣಿಗೆ ಬಂದ ನೆಕ್ಸ್ಟ್ ನಮಗೆ ಬರ್ತಕ್ಕಂಥದ್ದು ಮರುಭೂಮಿ ಮಣ್ಣು. ಇದರ ಹೆಸರೇ ಸೂಚಿಸುವ ಹಾಗೆ ಮರುಭೂಮಿ. ನೀವು ಮರುಭೂಮಿ ಸಾಮಾನ್ಯವಾಗಿ ಸಿನಿಮಾಗಳು ಏನು ನೋಡಿದ್ರೆ, ನೀವು ಯಾರೋ ಮರುಭೂಮಿಗೆ ಹೋಗಿದ್ದೀರಾ? ಇಲ್ಲ. ನಿಮಗೆ ಮರುಭೂಮಿಗೆ ಹೋಗ್ಬೇಕಪ್ಪ ಅಂತ ಹೇಳಿ ರಾಜಸ್ಥಾನಕ್ಕೆ ಹೋಗ್ಬೇಕು ನೀವು, ಇನ್ನೆಲ್ಲಿ ನಿಮಗೆ ಸಿಗಲ್ಲ. ಯಾಕೆ? ಸಹಾರಾ ಮರುಭೂಮಿ ಭಾರತದ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಮರುಭೂಮಿ. ಈ ಮರುಭೂಮಿ ಲಕ್ಷಣ ಹೇಗಿದೆ ಅಥವಾ ಯಾಕೆ ಮರುಭೂಮಿ ಆಗುತ್ತೆ ಅಂದ್ರೆ, ಸುಮಾರು 50 ವರ್ಷಗಳಿಗಿಂತ ಹೆಚ್ಚಿನ ಅವಧಿವರೆಗೆ ವಾರ್ಷಿಕವಾಗಿ ಸರಾಸರಿ ಅತಿ ಕಡಿಮೆ ಮಳೆ ಬಿದ್ದರೆ ಆ ಮಣ್ಣು ಏನಾಗುತ್ತೆ, ನಿಧಾನವಾಗಿ ಮರುಭೂಮಿ ಮಣ್ಣಾಗಿ ಕನ್ವರ್ಟ್ ಆಗುತ್ತೆ. ಆ ಕನ್ವರ್ಟ್ ಆದಾಗ ಏನಾಗುತ್ತೆ, ಅದು ಮುಂದೆ ಬೆಳೆಯನ್ನು ಬೆಳೆಯಲಿಕ್ಕೆ ಯೋಗ್ಯವಾದ ಮಣ್ಣು ಅಲ್ಲ ಅನ್ನೋ ರೀತಿಯಲ್ಲಿ ಕಲಿಸಿದ್ದಾರೆ. ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಆ ಮಣ್ಣು ನಿರುಪಯುಕ್ತ. ಈ ತರದ ಮರುಭೂಮಿ ಮಣ್ಣು ಭಾರತದಲ್ಲೂ ಕೂಡ ಇದೆ. ಉದಾಹರಣೆಗೆ ವಿಶಾಲವಾಗಿರ್ತಕ್ಕಂಥ ರಾಜ್ಯಗಳಲ್ಲಿ ರಾಜಸ್ಥಾನ ಮೊದಲನೇ ಸ್ಥಾನದಲ್ಲಿ ಬರುತ್ತೆ ಮರುಭೂಮಿ ಮಣ್ಣಲ್ಲಿ. ಇಲ್ಲಿ ಮಣ್ಣು ಫಲವತ್ತತೆ ಇಲ್ಲದೆ ಇರೋದ್ರಿಂದ ಬಿದ್ದಂತ ನೀರನ್ನ ಆ ಮಣ್ಣಿನ ಕಣಗಳು ಹಿಡಿದಿಟ್ಕೊಳ್ಳಲ್ಲ. ನೀವೆಲ್ಲ ಮರಳನ್ನ ನೋಡಿದೀರಿ ಮನೆಯಲ್ಲಿ, ನೀವೆಲ್ಲೋ ನೀರು ಸುರಿದ್ಬಿಟ್ರೆ ಇಲ್ಲೆಲ್ಲೋ ನೀರು ಕೆಳಗಡೆ ಬಂದಿರುತ್ತೆ. ಕಾರಣ ನೀರನ್ನು ಹಿಡಿದಿಟ್ಕೊಳ್ತಕ್ಕಂಥ ಯಾವ ಮಣ್ಣಿನ ಕಣಗಳು ಕೂಡ ಅದರಲ್ಲಿ ಇಲ್ಲ. ಅದಕ್ಕೆ ನೀರು ಹಾಗೆ ಬಿದ್ದು ಹರಿದು ಹೋಗುತ್ತೆ. ಅದಕ್ಕೆ ಅದರಲ್ಲಿ ಯಾವ ಬೆಳೆಗಳನ್ನು ಕೂಡ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಒಂದಿಷ್ಟು ಕಡೆಗೆ ಇದರಲ್ಲಿ ಬೆಳೆಯನ್ನು ಬೆಳೀತಕ್ಕಂಥ ಸಾಧ್ಯತೆ ಇದೆ. ಎರಡೇ ಬೆಳೆ, ಒಂದು ಸಜ್ಜೆಯನ್ನ ಬೆಳೀತಾರೆ, ಅಂದ್ರೆ ಕಂಪ್ಲೀಟ್ ಮರುಭೂಮಿಯನ್ನು ಸ್ವಲ್ಪ ಮಣ್ಣಿರ್ಬೇಕು, ಸಜ್ಜೆಯನ್ನ ಬೆಳೀತಾರೆ. ಅದನ್ನ ಬಿಟ್ರೆ ಖರ್ಜೂರದ ಬೆಳೆಯನ್ನ ಬೆಳೀತಾರೆ. ಇರಾಕ್, ಇರಾನ್, ಕುವೈತ್, ಸೌದಿ ಅರೇಬಿಯಾ ಈ ಅರಬ್ ರಾಷ್ಟ್ರಗಳಲ್ಲಿ ನಿಮಗೆ ಜಾಸ್ತಿ ಮರುಭೂಮಿ ಕಾಣುತ್ತೆ. ಆದ್ರೆ ದುರಂತ ಅಂದ್ರೆ ಮರುಭೂಮಿ ಇರುವಂತ ದುಬೈ, ಅಲ್ಲಿನೂ ಕೂಡ ವಿಪರೀತ ಮಳೆ ಬಿದ್ದಿದೆ. ಮೊನ್ನೆ ಒಂದೇ ದಿನ 32 ಸೆಂಟಿಮೀಟರ್ ಮಳೆ ಬಂದಿದೆ ದುಬೈದಲ್ಲಿ. ಆ ಮಳೆ ಸುರಿದದ್ದನ್ನು ನೋಡಿ ದುಬೈದಲ್ಲಿ ಚರಂಡಿಗಳಿಲ್ಲ. ಇದೇನ್ ಕಟ್ಟಿದ್ರು ಸರ್ ದೇಶನ, ಚರಂಡಿ ಇಲ್ಲಂಗಿದ್ರೆ ಹೆಂಗೆ? ನಿಮ್ಮೂರಲ್ಲಿ ಚರಂಡಿ ರೋಡ್ ಮಧ್ಯದಲ್ಲಿದೆ ಅಲ್ವಾ? ದುಬೈದಲ್ಲಿ ಚರಂಡಿ ಅವ್ರು ಯಾಕೆ ಮಾಡಿಲ್ಲ ಅಂದ್ರೆ ಮಳೆನೇ ಬರಲ್ಲ ಅಂತವ್ರಿಗೆ ಕನ್ಫರ್ಮು. ಮಳೆ ಇಲ್ಲಲ್ಲಿ ಆಕಸ್ಮಿಕವಾಗಿ ಮಳೆ ಬಂದ್ಬಿಡ್ತು. ಮೊನ್ನೆ ಒಂದೇ ದಿನ 32 ಸೆಂಟಿಮೀಟರ್ ಮಳೆ, ಮನೆಗಳಲ್ಲೆಲ್ಲ ನೀರು. ಅಂದ್ರೆ ವಾತಾವರಣ ಬದಲಾಗ್ತಾ ಇದೆ. ಮರುಭೂಮಿ ಆಗಿರ್ತಕ್ಕಂಥ ನಿಧಾನವಾಗಿ ಏನಾಗ್ಬೋದು, ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿಗಳಾಗ್ಬೋದು. ವ್ಯವಸಾಯಕ್ಕೆ ಯೋಗ್ಯವಾಗಿರ್ತಕ್ಕಂಥ ಭೂಮಿಗಳು ಮರುಭೂಮಿಗಳಾಗಿಯೂ ಕೂಡ ಕನ್ವರ್ಟ್ ಆಗ್ಬೋದು ಮುಂದೊಂದು ದಿವಸ.
ನೋಡ್ರಿ ಚೀನಾದವರು ಅಲ್ಲಿ ಒಂದು ಅವ್ರ ದೇಶದಲ್ಲಿ ಮರುಭೂಮಿ ಇತ್ತಂತೆ, 12 ಲಕ್ಷ ಹೆಕ್ಟೇರ್ ಪ್ರದೇಶ ಇತ್ತಂತೆ. 1 ಹೆಕ್ಟೇರ್ ಅಂದ್ರೆ 2.5 ಎಕರೆ. 12 ಹೆಕ್ಟೇರ್ 12 ಲಕ್ಷ ಹೆಕ್ಟೇರ್ ಭೂಮಿ ಇತ್ತಂತೆ ಚೀನಾದಲ್ಲಿ. ಅವ್ರೇನ್ ಮಾಡಿದಾರೆ ಚೀನಾದವರು, ಮೊಲಗಳನ್ನ ತಂದು ಅಲ್ಲಿ ಬಿಟ್ರಂತೆ, ಆಫ್ರಿಕಾ ಖಂಡದ ಮೊಲಗಳನ್ನ. ಮೊಲ ಸಾಕಾಣಿಕೆ ಯಾರು ಮಾಡಿದಿರ? ಇಲ್ಲ. ಒಂದು ಮೊಲ 1 ತಿಂಗಳಿಗೆ ಒಂದ್ಸಲ ಮರಿ ಹಾಕುತ್ತೆ, ಪ್ರತಿ ತಿಂಗಳು ಮರಿ ಹಾಕುತ್ತೆ ಮೊಲ. ನಿಮ್ಗೆ ಗೊತ್ತಿಲ್ಲಲ್ವಾ? ಮೊಲ ಪ್ರತಿ ತಿಂಗಳು ಮರಿ ಹಾಕುತ್ತೆ. ಒಂದೊಂದು ಮರಿ ಹಾಕಲ್ಲ, ಅದು 6, 7, 8 ಮರಿಗಳನ್ನು ಹಾಕುತ್ತೆ ಒಂದು ಮೊಲ. ಆಫ್ರಿಕಾ ಖಂಡದಲ್ಲಿ ಹೆಚ್ಚು ಉತ್ತಮ ಇಳುವರಿ ಕೊಡ್ತಕ್ಕಂಥ, ಹೆಚ್ಚು ನೀರಿಂದಲೂ ಕೂಡ ಬದುಕ್ತಕ್ಕಂಥ ಒಂದು ವಿಶೇಷ ಜಾತಿ ಮೊಲ ಅಂತಂದು ಚೀನಾದವರು ಬೆಳೆದು ಅಭಿವೃದ್ಧಿಪಡಿಸಿ ಅವರು ಆ ಮರುಭೂಮಿಯಲ್ಲಿ ಬಿಟ್ಟರು. ಮರುಭೂಮಿ ಬಿಟ್ಟಾಗ ಅಲ್ಲಲ್ಲಿ ಸ್ವಲ್ಪ ಫುಡ್ಗಳನ್ನು ಹಾಕಿದ್ರು. ಆ ಮೊಲದ ವಿಶೇಷ ಲಕ್ಷಣ ಅಂತ ಹೇಳಿದ್ರೆ ಸುಮ್ಮನೆ ಕೂರಲ್ಲ, ಕಾಲಿಂದ ಕೆರೆಯುತ್ತೀವಿ, ಕೆರೆದ ಫುಡ್ ಹಾಕಿದ್ದಾರೆ, ಅದನ್ನು ತಿಂದ ಅಲ್ಲೆಲ್ಲ ಹಿಕ್ಕಿಗಳನ್ನು ಹಾಕಿ, ಆ ಹಿಕ್ಕಿ ಮಣ್ಣಲ್ಲಿ ಮುಚ್ಕೊಂಡ ಮೇಲೆ ಆ ಮಣ್ಣು ನಿಧಾನವಾಗಿ ಏನಾಯ್ತು ಅಂತ ಹಿಕ್ಕಿ ಜೊತೆ ಮಿಕ್ಸ್ ಆಗಿ ಗೊಬ್ಬರ ಹಾಕಿ ಸ್ಟಾರ್ಟ್ ಆಯ್ತು. ಆ ಗೊಬ್ಬರ ಆದಾಗ ಏನಾಯ್ತು, ನಿಧಾನವಾಗಿ ಈ ಫುಡ್ ಹಾಕಿದ್ರು. ಉದಾಹರಣೆಗೆ ಟೊಮೆಟೊ ಹಣ್ಣು ಅಥವಾ ಇನ್ನೊಂದು ಯಾವುದೋ ಒಂದು ಜಾಲಿ ಗಿಡದ ಬೀಜ ಹಾಕಿದ್ವಿ ನಾವು. ಆ ಜಾಲಿ ಗಿಡದ ಬೀಜವನ್ನ ತಿನ್ನುತ್ತೆ, ನಮ್ಮ ಮೇಕೆಗಳು ತಿಂತಾರಲ್ಲ ಹಂಗೆ ತಿನ್ನುತ್ತೆ. ಅವಾಗ ಅದು ತಿಂದಂಥದ್ದು ಏನಾಗುತ್ತೆ, ಹಿಕ್ಕಿ ರೂಪದಲ್ಲಿ ಹೋಗುತ್ತೆ, ನೆಲದಲ್ಲಿ ಬೀಳುತ್ತೆ. ಅವಾಗ ಅದೇನಾಗುತ್ತೆ, ಮರ ಆಗಿ ಹುಟ್ಟುತ್ತೆ. ಇದನ್ನ ಚೀನಾದವರು ಕಂಡುಕೊಂಡು ಅಲ್ಲೆಲ್ಲೆಲ್ಲ ಗಿಡಗಳು ಬಂದು ಒಂದು 6 ತಿಂಗಳಿಗೆ ಅವ್ರು ಬಹಳ ಬುದ್ಧಿವಂತಿಕೆ ಪ್ರಯೋಗ ಮಾಡಿಬಿಟ್ರು. ಒಳ್ಳೊಳ್ಳೆ ಪೌಷ್ಟಿಕತೆಯಿಂದ ಕೂಡಿರ್ತಕ್ಕಂಥ ಫುಡ್ಗಳನ್ನು ಮರಗಳಿಗೆ ಕೊಟ್ಟರು. ಅವೆಲ್ಲವೂ ಕೂಡ ದೊಡ್ಡ ಗಿಡಗಳಾಗಬೇಕಂತ ಫುಡ್ ಅನ್ನೋದು ಕೊಟ್ಟರು. ಅವೆಲ್ಲವೂ ತಿಂದು ಗೊಬ್ಬರವನ್ನು ಹಾಕಿದ್ರು. ಅವಾಗ ನಿಧಾನವಾಗಿ ಮಣ್ಣಿನ ಜೊತೆ ಅದು ಮಿಶ್ರಣವಾಗಿ ದೊಡ್ಡ ಗಿಡಗಳಾಗಿ ಬೆಳೆದು ಈಗ ಚೀನಾ ವಿಶಾಲವಾದಂಥ ಮರುಭೂಮಿಯನ್ನು ದಟ್ಟವಾಗಿರ್ತಕ್ಕಂಥ ಕಾಡನ್ನಾಗಿ ಪರಿವರ್ತನೆ ಮಾಡಿದೆ ಚೀನಾ. ಇದು ಚೀನಾದವರಿಂದ ಮಾತ್ರನೇ ಸಾಧ್ಯ, ನಮ್ಮಿಂದ ಇಲ್ಲ. ನಾವಿನ್ನೂ ಕೂಡ ಅಕ್ಕಿ ಕೊಡ್ರಿ, ಬ್ಯಾಳಿ ಕೊಡ್ರಿ, ಹಂಗಾದ ಓಟ್ ಹಾಕ್ತೇವೆ. ಇದು ಆ ಕಾಲದಾಗ ನಾವಿದ್ದೀವಿ. ಅವರು ದೇಶವನ್ನ ಹೆಂಗ್ ಕಟ್ಟಬೇಕಂತಲ್ಲ, ಜಗತ್ತಿನಲ್ಲಿ ನಮ್ಮ ದೇಶವನ್ನ ಹೆಂಗ್ ನಿಲ್ಲಿಸಬೇಕು, ನಮ್ಮ ಹತ್ರ ಇಡೀ ಜಗತ್ತಿಗೆ ಕೇಳ್ಬೇಕಂತ ಚೀನಾವಾದ. ನಾವು ನಮ್ಮ ದೇಶದಲ್ಲಿ ನಮ್ಮ ಮಾತನ್ನು ಯಾರು ಕೇಳಲ್ಲ ಅಂತ ವಾದ ನೋಡ್ರಿ. ವಿದೇಶಗಳಿಗೆ ನಮ್ಮ ದೇಶಕ್ಕೆ ಎಷ್ಟು ವ್ಯತ್ಯಾಸ. ನಾವು ತುಂಬಾ ಬದಲಾಗಬೇಕಾಗಿದೆ. ನಾವು ಬರೀ ಅಮೆರಿಕದ ಡಾಲರ್ ಅನ್ನ ಬೆನ್ನತ್ತಾ ಇದ್ದೀವಿ, ನಮ್ಮ ರೂಪಾಯಿಯನ್ನ ಬೆನ್ನತ್ತುವಂತ ಕಾಲ ಬರ್ಬೇಕು ನಮಗೆ. ಅವಾಗ ನಾವು ಜಗತ್ತಿನಲ್ಲಿ ದೊಡ್ಡವರು ಅಲ್ವಾ? ಹೀಗೆ ಮರುಭೂಮಿ ಮಣ್ಣನ್ನು ಕೂಡ ಫಲವತ್ತದಿಂದ ಕೂಡಿರ್ತಕ್ಕಂಥ ಮಣ್ಣನ್ನಾಗಿ ಚೀನಾ ಮಾರ್ಪಡಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇದು ಮರುಭೂಮಿ ಮಣ್ಣು. ಇನ್ನ ಪರ್ವತದ ಮಣ್ಣಿಗೆ ನಾವು ಬರೋದಾದ್ರೆ, ಕೊಳೆತ ಜೈವಿಕ ಅಂಶಗಳಿಂದ ಅಧಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಮಣ್ಣು ನಿರ್ಮಾಣವಾಗುತ್ತೆ. ಹೆಸರೇ ಹೇಳುವಾಗೆ ಪರ್ವತದ ಮಣ್ಣು. ನಿಮಗೆ ಗೊತ್ತಿದೆ, ಪರ್ವತದಲ್ಲಿ ಇದನ್ನು ಬೆಟ್ಟ ಪರ್ವತ ಅಂತ ಇರ್ಬೋದು. ಇಲ್ಲಿ ಗಿಡ ಮರಗಳು ಇರ್ತವೆ. ಈ ಗಿಡ ಮರಗಳು ಎಲ್ಲವೂ ಕೂಡ ಎಲೆಗಳನ್ನು ಉದುರಿಸಿಕೊಳ್ತವೆ. ತಮ್ಮ ವಾತಾವರಣ ಮಳೆಯ ಪ್ರಮಾಣಕ್ಕೆ ಅನುಗುಣವಾಗಿ ಎಲೆಗಳನ್ನು ಉದುರಿಸಿಕೊಳ್ತವೆ. ಆ ಉದುರಿಸಿಕೊಂಡಂತ ಎಲೆಗಳೇನಿದಾವಲ್ಲ, ಅಲ್ಲೇ ಬಿದ್ದು ನಿಧಾನವಾಗಿ ಏನಾಗ್ತವೆ, ಮಣ್ಣಿನ ರೀತಿ ಆಗ್ತವೆ. ಉದಾಹರಣೆಗೆ ಯಾರಾದ್ರೂ ಬಾಳೆಯನ್ನ ಬೆಳೆದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಾಳೆ ಬೆಳೆದ್ರೆ ಅಲ್ಲಿ ಹೋಗಿ ಬಾಳೆ ಬುಡದಲ್ಲಿ ನೀವೇನು ಹಾಕೋದು ಬೇಡ. 1-2 ವರ್ಷ ಆದ್ಮೇಲೆ ಸುಮ್ಮನೆ ಹಿಂಗೆ ತೆಗಿರಿ, ಇಷ್ಟು ಕರಿ ಮಣ್ಣಿಂದ ಸಿಗುತ್ತೆ. ನೋಡಿದ್ರೆ ಕಪ್ಪು ಸಿಗುತ್ತೆ. ಅಂದ್ರೆ ಆ ಬಾಳಿ ಗಿಡದ ಎಲ್ಲ ವೇಸ್ಟ್ ಇದೆಯಲ್ಲ, ತ್ಯಾಜ್ಯ, ಅಲ್ಲೇ ಒಂದ್ ಕಡೆ ಬಿದ್ದು ಅದೇ ಏನಾಗುತ್ತೆ, ಗೊಬ್ಬರವಾಗುತ್ತೆ, ಮಣ್ಣಾಗಿ ಕನ್ವರ್ಟ್ ಆಗುತ್ತೆ. ಇದನ್ನ ನಾವು ಪರ್ವತದ ಮಣ್ಣು ಅಂತ ಕರಿತೀವಿ. ಈ ಪರ್ವತದ ಮಣ್ಣು ಕೂಡ ಅಷ್ಟೇ, ಪರ್ವತದಲ್ಲಿ ಇರುವಂತಹ ಗಿಡದ ಎಲೆಗಳಿದಾವಲ್ಲ, ಆ ಎಲ್ಲ ಎಲೆಗಳು ಕೂಡ ಸಂಪೂರ್ಣವಾಗಿ ಏನಾಗ್ತವೆ, ಕೊಳಿತವೆ, ಕೊಳತವು ಗೊಬ್ಬರ ಆಗ್ತವೆ. ಇದನ್ನೇ ನಾವು ಅವು ಏನಾಗ್ತವೆ, ನಿಧಾನವಾಗಿ ಬಂದು ನದಿಗಳು, ಸವೆತ ಸಾಗಾಣಿಕೆ ಸಂಚಯನ, ಆ ರೀತಿಯಾಗಿ ಬಂದು ಮಣ್ಣಿನ ಜೊತೆ ಮತ್ತೆ ಅವು ಮಿಶ್ರಣ ಆಗ್ತವೆ. ಅವ ಭೂಮಿ ತನ್ನ ಶಕ್ತಿಯನ್ನು ಮತ್ತೆ ಹೆಚ್ಚು ಮಾಡಿಕೊಳ್ಳುತ್ತೆ. ಇದನ್ನ ನಾವು ಪರ್ವತದ ಮಣ್ಣು ಅಂತ ಕರಿತೀವಿ. ಭಾರತದಲ್ಲಿ ಎಲ್ಲಿ ಪರ್ವತಗಳಿದಾವೋ ಅಲ್ಲೆಲ್ಲ ಈ ತರದ ಮಣ್ಣುಗಳನ್ನು ಕಾಣಲಿಕ್ಕೆ ಸಾಧ್ಯತೆ. ಅಂದ್ರೆ ಭಾರತದ ಈಶಾನ್ಯ ಭಾಗ, ಮೇಘಾಲಯ, ಮಣಿಪುರ, ಹಿಮಾಚಲ ಪ್ರದೇಶ, ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ, ಆ ಹಿಮಾಲಯದ ಬೆಲ್ಟ್ ಏನಿದೆಯಲ್ಲ, ಅಲ್ಲೆಲ್ಲ ಈ ಪರ್ವತದ ಮಣ್ಣನ್ನು ಜಾಸ್ತಿ ಕಾಣಲಿಕ್ಕೆ ನೀವು ಸಾಧ್ಯತೆ ಇದೆ. ಹಾಗಾದ್ರೆ ಈ ಪರ್ವತದ ಮಣ್ಣಿನಲ್ಲಿ ನಾವು ಏನನ್ನ ಬೆಳಿಬಹುದು? ಉದಾಹರಣೆಗೆ ಅಸ್ಸಾಂ ಇದೆ. ಅಸ್ಸಾಮು ಟೀಯನ್ನ ಜಾಸ್ತಿ ಬೆಳೆಯುತ್ತೆ, ಅಲ್ಲಿ ಪರ್ವತದ ಮಣ್ಣಿದೆ. ಅಸ್ಸಾಂ ರಾಜ್ಯದ ಚಹಾ ಇದೆಯಲ್ಲ, ಟೀ ಪುಡಿ, ದೇಶ ವಿದೇಶಗಳಲ್ಲಿ ತುಂಬಾ ಪ್ರಖ್ಯಾತಿ ಹೊಂದಿರತಕ್ಕಂಥದ್ದು. ಅಸ್ಸಾಂ ಟೀ ಅಂತಂದೇ ಕರೀತಾರೆ. ಅಸ್ಸಾಂನಿಂದ ರೆಡಿಯಾಗಿರ್ತಕ್ಕಂಥ ಟೀ ಪುಡಿ ಏನಾಗುತ್ತೆ, ಕಲ್ಕತ್ತಾಕ್ಕೆ ಬರುತ್ತೆ. ಕಲ್ಕತ್ತಾದಲ್ಲಿ ಬಂದರು ಇದೆ. ಆ ಕಲ್ಕತ್ತಾದ ಬಂದರಿನಿಂದ ಅಸ್ಸಾಂ ರಾಜ್ಯದಲ್ಲಿ ಉತ್ಪಾದನೆ ಆಗಿರುವಂತಹ ಟೀ ದೇಶ ವಿದೇಶಗಳಿಗೆ ರಫ್ತಾಗುತ್ತೆ. ಅದಕ್ಕೆ ಆ ಕಲ್ಕತ್ತಾದ ಬಂದರನ್ನ ಚಹಾದ ಬಂದರು ಅಂತ ಕರೀತಾರೆ. ನೋಡ್ರಿ ಹೆಂಗಿದೆ, ಆ ಟೀ ಪುಡಿ ಅಲ್ಲಿಂದ ಜಾಸ್ತಿ ರಫ್ತಾಗೋದಕ್ಕೆ ಅದನ್ನ ಚಹಾದ ಬಂದರು ಎಂಬತಕ್ಕಂಥ ಹೆಸರಿಂದ ಕೂಡ ಅದನ್ನು ಕರೀತಾರೆ. ಹೀಗೆ ಬಹುತೇಕವಾಗಿ ಭಾರತದಲ್ಲಿ
ಪರ್ವತದ ಮಣ್ಣು ಇರ್ತಕ್ಕಂಥದ್ದನ್ನ ಕಾಣಬಹುದು. ಇದರಲ್ಲಿ ಬೆಳೀತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಬೆಳೆಗಳಂದ್ರೆ ನೀವು ಸಾಂಬಾರು ಬೆಳೆಗಳನ್ನೇ ಬೆಳೆಯಬಹುದು. ಸಾಂಬಾರು ಪದಾರ್ಥಗಳು ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಜಾಯಿಕಾಯಿ, ಮೊಗ್ಗು ಇವೆಲ್ಲ ಕರಿತಾರೆ. ಇವೆಲ್ಲವನ್ನೂ ಕೂಡ ಇದರಲ್ಲಿ ಬೆಳೆಯಬಹುದು. ಜೊತೆಗೆ ಕಾಫಿ, ಟೀ, ರಬ್ಬರ್. ಯಾಕಂದ್ರೆ ಕಾಫಿ ಗಿಡಗಳಿಗೆ, ಚಹಾದ ಗಿಡಗಳಿಗೆ ಸಮತಟ್ಟಾದ ಭೂಭಾಗ ಆಗಲ್ಲ. ಯಾಕಂದ್ರೆ ಬೇರುಗಳು ಕೊಳತು ಹೋಗ್ತವೆ. ಬಿದ್ದಂತ ನೀರು ಹಾಗೆ ಜಾರಿ ಹೋಗ್ಬಿಡ್ಬೇಕು. ಅಂತ ಪ್ರದೇಶದಲ್ಲಿ ಮಾತ್ರ ನಾವು ಈ ಚಹಾ ಮತ್ತು ಕಾಫಿಯನ್ನು ಬೆಳೆಯಲಿಕ್ಕೆ ಸಾಧ್ಯ. ಬಿಟ್ರೆ ಸಮತಟ್ಟಾದಂತಹ ಭೂಭಾಗದಲ್ಲಿ ಬೆಳೆಯಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ಭಾರತದಲ್ಲಿ ಈ ಪರ್ವತದ ಮಣ್ಣಿದೆಯಲ್ಲ ವ್ಯವಸಾಯಕ್ಕೆ ಬಹಳ ಯೋಗ್ಯವಾಗಿರ್ತಕ್ಕಂಥದ್ದು. ಆದ್ರೆ ತುಂಬಾ ಕಡಿಮೆ ಪ್ರದೇಶದಲ್ಲಿ ನಮಗೆ ಈ ಪರ್ವತದ ಮಣ್ಣು ಇರೋದ್ರಿಂದ ನಮಗೆ ಹೆಚ್ಚಾಗಿ ಭಾರತದಲ್ಲಿ ಇದು ಕಂಡುಬರಲಿಕ್ಕೆ ಸಾಧ್ಯ ಇಲ್ಲ. ಪರ್ವತದ ಭಾಗದಲ್ಲಿ ಮಾತ್ರ ಇದು ಕಂಡುಬರ್ತಕ್ಕಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಬಹಳ ಮುಖ್ಯವಾಗಿ ಬರ್ತಕ್ಕಂಥದ್ದು ನಿಮಗೆ ಇಷ್ಟೆಲ್ಲ ಮಣ್ಣುಗಳಾದವು. ಇದಕ್ಕಿಂತಲೂ ಕೂಡ ಹೆಸರನ್ನೇ ಹೇಳದೇ ಇರತಕ್ಕಂಥ ಮಣ್ಣುಗಳು ಕೂಡ ನಿಮ್ಮಲ್ಲಿ, ಉದಾಹರಣೆಗೆ ಕಾರ್ಲ್ ಮಣ್ಣು ಅಂತ ಕರೀತೀವಿ. ನೋಡಿದ್ರೆ ಕಾರ್ಲ್ ಮಣ್ಣು ನಿಮ್ಮಲ್ಲಿ ಈ ಗೋಡೆ ಕಟ್ತಾರೆ, ಸುಣ್ಣದ ಕಲ್ಲು ಇದ್ದಿದ್ದ ಅದನ್ನು ಹಳ್ಳಿಗಳಲ್ಲಿ ಕಾರ್ಲ್ ಮಣ್ಣು ಅಂತ ಕರೀತಾರೆ. ಅದರಲ್ಲಿ ನೀವು ಬೇಸಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ನೀರು ನೀರು ತಂದ್ಬಿಟ್ರೆ ಬರೀ ಲವಣದ ಉಪ್ಪಿನ ಅಂಶ ಇರುತ್ತೆ. ಹೆಸರನ್ನ ಹೇಳಲಿಕ್ಕೆ ಬಾರದೇ ಇರತಕ್ಕಂಥ ಸಾಕಷ್ಟು ಮಣ್ಣುಗಳಿದ್ದಾವೆ. ಆದರೆ ಭಾರತದಲ್ಲಿ ವ್ಯವಸಾಯದ ಅಧ್ಯಯನ ದೃಷ್ಟಿಯಿಂದ ಮಾತ್ರ ನಿಮಗೆ ಈ 6 ಮಣ್ಣುಗಳನ್ನ ಹೆಸರಿಸಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ಕಾಣ್ತೀವಿ. ಆದ್ರೆ ಈ ಮಣ್ಣು ಇಲ್ಲದೆ ಇದ್ರೆ ನಮ್ಮ ಜೀವನನೇ ಇಲ್ಲ. ಹುಟ್ಟಿ ಬಂದದ್ದು ಮಣ್ಣಿನಲ್ಲಿದೆ, ಕೊನೆಗೆ ಹೋಗೋದು ಮಣ್ಣಿನಲ್ಲಿದೆ. ನೋಡ್ರಿ, ಅಲ್ಲಿರುವುದು ನಮ್ಮನೆ, ಇಲ್ಲಿರುವುದು ಸುಮ್ಮನೆ. ಅಲ್ಲಿರುವುದು ನಮ್ಮನೆ, ಇಲ್ಲಿರುವುದು ಸುಮ್ಮನೆ. 6 ಅಡಿ 3 ಅಡಿ ನಾವು ಹುಟ್ಟು ಬಂದಾಗ ನಮಗೆ ಫಿಕ್ಸ್. ಅಯ್ಯೋ ಹಾಗೆ ಹೀಗೆ. ಅಲೆಕ್ಸಾಂಡರ್ ಸತ್ತ. ಇಡೀ ಜಗತ್ತನ್ನೇ ಸಣ್ಣ ವಯಸ್ಸಿನಲ್ಲಿ ಗೆದ್ದವನು ಅಲೆಕ್ಸಾಂಡರ್. 32 ವರ್ಷದಲ್ಲಿ ಜಗತ್ತನ್ನು ಗೆದ್ಬಿಟ್ಟ. ಮಾರಣಾಂತಿಕ ಕಾಯಿಲೆ ಬಂತು, ಸತ್ತ. ಸತ್ತ ಮೇಲೆ ಅವನು ಒಂದಿಷ್ಟು ಸಂದೇಶಗಳನ್ನ ಸಾಯ್ದವ. ಹೆಂಗೆ ಅವನು ಹೇಳಿದ ಅವನ ರಾಜ್ಯದವನು, ನಾನು ಸತ್ತಾಗ ನನ್ನ ಹೆಣವನ್ನು ಯಾರು ಹೊರಬೇಕು ಗೊತ್ತಾ? ಜಗತ್ತಿನ ಪ್ರಖ್ಯಾತ ವೈದ್ಯರುಗಳು ನನ್ನ ಹೆಣವನ್ನು ಹೊರಬೇಕು. ಯಾಕೆ? ನನ್ನ ಬಳಿ ಸಾಕಷ್ಟು ದುಡ್ಡಿದ್ರು ಕೂಡ ನನ್ನನ್ನು ಉಳಿಸ್ಲಿಕ್ಕೆ ಆಗಲ್ಲ ಅಂತ ಜಗತ್ತಿಗೆ ಗೊತ್ತಾಗಬೇಕು. ಡಾಕ್ಟರ್ ತಾನು ನಮ್ಮ ಜೀವ ಉಳಿಸಲ್ಲ. ಅದಕ್ಕೆ ಅವನು ಸಂದೇಶ ಸಾರಿದ, ನನ್ನನ್ನು ಹೊತ್ಕೊಂಡು ವೈದ್ಯರು ಹೋಗ್ಬೇಕು. ಯಾಕೆ? ನನ್ನ ಬಳಿ ಇಷ್ಟು ಸಾಮ್ರಾಜ್ಯ ಇದೆ, ವೈಭವ ಇದೆ, ಹಣ ಇದೆ, ಅಧಿಕಾರ ಇದೆ, ಅಂತಸ್ತಿದೆ, ಆದರೂ ನಾನು ಉಳಿಲಿಲ್ಲ. ಡಾಕ್ಟರ್ ಕಡೆ ನಾನು ಕೂಡ ಹಣೆ ಮರ ತುಂಬನ್ನು ಉಳಿಸಕ್ಕಾಗಲ್ಲ ಅನ್ನೋದು ಜಗತ್ತಿಗೆ ಗೊತ್ತಾಗುತ್ತೆ. ಆಮೇಲೆ ಎರಡನೇದು, ನಾನು ಸತ್ತಾಗ ನನ್ನ ಅಂತಿಮ ಸಂಸ್ಕಾರ ಮಾಡ್ತಿರಲ್ಲ, ನನ್ನ ಕೈಗಳನ್ನ ಹೊರಗಡೆ ಇಡ್ರಿ ಅಂತ ಹೇಳ. ಹಿಂಗೆ ಮಾಡ್ತಾರಲ್ಲ, ಕೈಯನ್ನು ಹೊರಗಡೆ ಇಡ್ರಿ. ಯಾಕೆ? ಸತ್ತಾಗ ಅಲೆಕ್ಸಾಂಡರ್ ಕೂಡ ಏನು ಒಯ್ಯಲಿಲ್ಲ ಅಂತ ಜಗತ್ತಿಗೆ ಗೊತ್ತಾಗ್ಲಿ ಅಂತ. ಸತ್ತಾಗ ಕೈಗಳನ್ನ ಹಿಂಗಿಡ್ರಿ. ಬರೀ ಕೈಲಿಂದ ಹೋದ ಅಲೆಕ್ಸಾಂಡರ್ನು ಕೂಡ ಅಂತ. ನನ್ನ ಶವಯಾತ್ರೆಯನ್ನ ಮಾಡುವಾಗ, ಅಂತಿಮ ಯಾತ್ರೆ ಮಾಡ್ತಾರಲ್ಲ, ಮಾಡುವಾಗ ನನ್ನ ಶವದ ಮೇಲೆ ರಾಶಿ ರಾಶಿ ರೂಪದಲ್ಲಿ ಹಣಗಳನ್ನ, ಬಂಗಾರಗಳನ್ನ ತೂರ್ಬೇಕು, ಚೆಲ್ಲಬೇಕು. ಯಾಕೆ? ಇಷ್ಟೆಲ್ಲ ಇದ್ರೂ ಕೂಡ ನಾನು ಕಣ್ಣು ತೆಗೆದು ನೋಡಕ್ ಆಗಲ್ಲ ಅಂತ ಜನರಿಗೆ ಗೊತ್ತಾಗುತ್ತೆ. ನೋಡ್ರಿ ಎಂತ ಸಂದೇಶ. ಅದಕ್ಕೆ ಹೇಳಿದ್ದು, ಈ ನಕ್ಷತ್ರಗಳಿರ್ತಾವ, ನಕ್ಷತ್ರಗಳು ಕೂಡ ಹಾಗೆ ಬೀಳ್ತಾವ. ನಾವು ಎಷ್ಟು ಚೆನ್ನಾಗಿದೆ ನಕ್ಷತ್ರ, ಅದೊಂದು ದಿವಸ ಬೀಳು, ಅದು ಅಲ್ಲೇ ಇರುತ್ತಾ, ಅದೇ ದಿವಸ ಬೀಳು. ಕೆಲವೊಬ್ರು ಹೇಳ್ತಾರೆ ತುಂಬಾ ಜ್ಞಾನಿ ಅಂತ. ತುಂಬಾ ಜ್ಞಾನಿ ಅಂತ ಅಹಂಕಾರ ಪಡ್ತಾನಲ್ಲ, ಅವನ ಎದುರುಗಡೆಗೆ ಒಂದಿಷ್ಟು ಸಮುದ್ರನೇ ಬತ್ತಿ ಹೋಗುತ್ತೆ, ನಕ್ಷತ್ರಗಳು ಬೀಳು ಹೋಗ್ತವೆ. ಸೌಂದರ್ಯ ಶಾಶ್ವತನ ಮೊನಾಲಿಸಾ, ಜಗತ್ತಿನ ಸುಂದರಿ, ಅವಳು ಕೂಡ ಒಂದು ಸತ್ತು ಮಣ್ಣಲ್ಲಿ ಮಣ್ಣಾಗಿ. ಯಾವುದೂ ಕೂಡ ಇಲ್ಲಿ ಶಾಶ್ವತ ಅಲ್ಲ, ಪರ್ಮನೆಂಟ್ ಮಣ್ಣು ಈ ಭೂಮಿ. ನಾವು ಇಲ್ಲಿ ಬಂದಿರತಕ್ಕಂಥದ್ದು ಮಾತ್ರ ಜೀವನ ಮಾಡಿ ಅಲ್ವಾ? ಅದನ್ನ ಬಿಟ್ಟು ಈ ಮಣ್ಣು ನಮ್ದು, ಇದಿಷ್ಟೆಲ್ಲ ನಮ್ದು, ಕೆರೆ ಹಾಕಿ ಅಂತಂದ್ರೆ ಜಾಗ ಮಾಡಿ ಇವೆಲ್ಲ ಗೊತ್ತಾಯ್ತಾ? ಓಕೆ, ಈ ಮಣ್ಣಿನ ಬಗ್ಗೆ ತಿಳ್ಕೊಂಡ್ರೆ ನಾವು ಮಣ್ಣಿನ ಸವಕಳಿ ಬಗ್ಗೆ ತಿಳ್ಕೊಳ್ಬೇಕು. ನೆಕ್ಸ್ಟ್, ಮಣ್ಣಿನ ಸವಕಳಿ ಅಂದ್ರೆ ಏನಾಗುತ್ತೆ, ಏನೆಲ್ಲ ಇಂಪ್ಯಾಕ್ಟ್ಗಳು ಆಗ್ತವೆ ಅದನ್ನೆಲ್ಲ ನೋಡ್ಕೊಂಡು ನೋಡ್ಬೋದು. ಆದ್ರೆ ಈ ತರಗತಿಗೆ ಸಂಬಂಧಪಟ್ಟಾಗ ಒಂದೆರಡು ಹೋಮ್ವರ್ಕ್ ಅನ್ನ ಬರ್ಬೋದು. ಒಂದು, ಭಾರತದಲ್ಲಿ ಕಂಡುಬರುವ ವಿವಿಧ ಬಗೆಯ ಮಣ್ಣುಗಳನ್ನು ಹೆಸರಿಸಿ.